ಓಂ ಶಾಂತಿ. ಓಂ ಶಾಂತಿ ಅವರೇ, ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರಿಗೆ, ಎಲ್ಲ ಒಳ್ಳೆಯ ಹೃದಯವಂತರಿಗೆ, ಒಳ್ಳೆಯ ಭಾವನೆಗಳಿರೋರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಅವರವರ ಭಾವನೆಗಳೇನಿರುತ್ತೆ ಅದರ ತಕ್ಕಂತೆ ಅವರಿಗೆ ಒಳ್ಳೆಯದಾಗುತ್ತೆ. ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷ, ಸಪ್ತಚಕ್ರಗಳ ಸಾಧನೆ, ಕುಂಡಲಿನಿ ಮಹಾಯೋಗ ಸಾಧನೆ. ಸಪ್ತಚಕ್ರಗಳ ಅಥವಾ ಕುಂಡಲಿನಿ ಮಹಾಯೋಗ ಸಾಧನೆ ಇದು ಎಲ್ಲ ಸಾಧನೆಗಳಿಗಿಂತ ಮೇಲ್ಮಟ್ಟದಲ್ಲಿರುತ್ತೆ. ಗೊತ್ತಾಯ್ತಲ್ಲ ಇವರೇ? ಈಗಾಗಲೇ ನಾನು ಮೂಲಾಧಾರ ಚಕ್ರ ಒಂದು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಹಾಗೆ ಸ್ವಾಧಿಷ್ಠಾನ ಎರಡನೇದು ಚಕ್ರ, ಅದು ಕೂಡ ಶೇರ್ ಮಾಡಿದ್ದೀನಿ. ಮೂರನೇದು ಮಣಿಪುರ ಚಕ್ರ ಅಥವಾ ಮಣಿಪುರಕ, ಅದು ಕೂಡ ಶೇರ್ ಮಾಡಿದ್ದೀನಿ. ಈಗ ನಾಲ್ಕನೆಯದಾಗಿ ಅನಾಹತ ಚಕ್ರ. ಅನಾಹತ ಚಕ್ರ ಈಗ ಯಾರು ಮೂಲಾಧಾರ ಚಕ್ರ ವಿಡಿಯೋ ನೋಡಿಲ್ಲ, ಹಾಗೆ ಸ್ವಾಧಿಷ್ಠಾನ ಚಕ್ರ ನೋಡಿಲ್ಲ, ಭಾಗ 2 ಅದು, ಹಾಗೆ ಭಾಗ 3 ಮಣಿಪುರ ಚಕ್ರ ನೋಡಿಲ್ಲ, ಆ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ತಪ್ಪದೇ ನೋಡಿ. ಹಾಗೆ 7 ಚಕ್ರಗಳಿರುತ್ತೆ, ಅದರಲ್ಲಿ ಈಗಾಗಲೇ 3 ಚಕ್ರ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ನೋಡಿ. ಹಾಗೆ ಈಗ 4ನೇ ಚಕ್ರ ಅನಾಹತ ಚಕ್ರ ನಾನೀಗ ನಿಮಗೆ ಈ ವಿಡಿಯೋನ ಸ್ವಲ್ಪ ನಿಧಾನಕ್ಕೆ ವಿವರವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇದನ್ನು ವಿವರಿಸ್ತೀನಿ. ಆದರೂ ಇಲ್ಲಿ ಟೈಮ್ ಸಾಕಾಗಲ್ಲ, ಎಷ್ಟು ಸಾಧ್ಯನೋ ಅಷ್ಟು ವಿವರಿಸ್ತೀನಿ. ಅನಂತರ ನೆಕ್ಸ್ಟು ಭಾಗ 5, ಭಾಗ 6, ಭಾಗ 7 ನೋಡಿ. ಭಾಗ 5ರಲ್ಲಿ ವಿಶುದ್ಧ ಚಕ್ರ ಇರುತ್ತೆ, ಭಾಗ 6ನಲ್ಲಿ ಅನಾಹತ ಚಕ್ರ ಇರುತ್ತೆ. ಏನು ದಿವ್ಯಜ್ಞಾನ, ದಿವ್ಯದೃಷ್ಟಿ, ನೀವು ಥರ್ಡ್ ಐ ಅಂತ ಕರಿತೀರಿ, ತ್ರಿನೇತ್ರ ಅಂತ ಕರಿತೀರಿ, ರುದ್ರನೇತ್ರ ಅಂತ ಕರಿತೀರಿ, ಅದು 6ನೇ ಚಕ್ರ ಇರುತ್ತೆ. ಅನಂತರ 7ನೇ ಚಕ್ರ ಸರ್ವ ವ್ಯಾಪಕತ್ವ, ಸರ್ವಜ್ಞಮೂರ್ತಿ, ಸಚ್ಚಿದಾನಂದ ಸ್ವರೂಪ, ಪರಬ್ರಹ್ಮ ಶಕ್ತಿ ಇರುತ್ತೆ, ಪರಮೇಶ್ವರ ಶಕ್ತಿ. ಈಗ ಸದ್ಯಕ್ಕೆ 4ನೇ ಚಕ್ರ ನಾನು ನಿಮಗೆ ನೇರವಾಗಿ ಪಾಠ ಮಾಡ್ತೀನಿ. ಇದಕ್ಕೆ ಮೊದಲು ಮೂಲಾಧಾರ ಚಕ್ರದ ಸ್ವಲ್ಪ ಹೇಳ್ತೀನಿ, ಆಮೇಲೆ ಸ್ವಾಧಿಷ್ಠಾನದ ಒಂಚೂರು ಹೇಳ್ತೀನಿ, ಆಮೇಲೆ ಮಣಿಪುರನೂ ಒಂಚೂರು ಹೇಳ್ತೀನಿ. ಹಿಂದೆ ಆ ವಿಡಿಯೋಗಳಿದೆ ನೋಡಿ, ಇಲ್ಲಿ ಸ್ವಲ್ಪ ಹೇಳ್ತೀನಿ ನೋಡಿ. ಮೂಲಾಧಾರ ಚಕ್ರ ಅಂದರೆ ಇಡೀ ನಮ್ಮ ಕಾಲುಗಳು, ಮೂಳೆಗಳು, ನರ ನಾಡಿಗಳು ಎಲ್ಲ ಗಟ್ಟಿಯಾಗಿರಬೇಕು, ಹಾಗೆ ಆರೋಗ್ಯವಾಗಿರಬೇಕು. ಇದು ಮೇಯ್ನ್ ಮೂಲಾಧಾರ ಚಕ್ರ ಸಂಬಂಧಪಟ್ಟಿದ್ದು ಆ ಏರಿಯಾಗೆ. ಚಕ್ರ ಅಂದರೆ ಒಂದು ಏರಿಯಾ, ಸರ್ಕಲ್ಲು. ಆ ಏರಿಯಾನಲ್ಲಿರ್ತಕ್ಕಂಥ ನರ ನಾಡಿಗಳು, ಮೂಳೆನ, ಅಂಗಾಂಗಗಳನ್ನು ನಮ್ಮ ಶರೀರದಲ್ಲಿ ನೋಡ್ಕೊಳ್ತಕ್ಕಂಥ ಒಂದು ಶಕ್ತಿ, ಸಮೂಹ ಶಕ್ತಿಯನ್ನು ನಾವು ಒಂದು ಚಕ್ರ ಅಂತ ಕರಿತೀವಿ. ಅಲ್ಲೇನು ಚಕ್ರ ಇರಲ್ಲ, ಯಾವುದೇ ಚಕ್ರ ಇರಲ್ಲ, ಸರಿನಾ? ಇದು ಮೂಲಾಧಾರಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ದೇವತೆ ಅಧಿಪತಿ ಗಣಪತಿ, ಹಾಗೆ ಚಾಮುಂಡಾದೇವಿ, ಶಾಕಿನಿ, ಹಾಕಿನಿ, ಡಾಕಿನಿ, ಕಾಕಿನಿ ಇತ್ಯಾದಿ ಉಪದೇವತೆಗಳು, ಹಾಗೆ ರುದ್ರ, ಲಕ್ಷ್ಮಿ, ಮಹಾವಿಷ್ಣು, ಮಹಾಲಕ್ಷ್ಮಿ, ಹಾಗೆ ಜಯ ವಿಜಯ ಗಣಗಳು, ವಿಷ್ಣು ಗಣಗಳು, ಹಾಗೆ ನಂದೀಶ್ವರ, ಭೃಂಗರಿಟಿ, ಹಾಗೆ ಬಸವ, ನಂದಿ ಬಸವ, ಹಾಗೆ ಗಣಪತಿ, ಹಾಗೆ ಕುಮಾರಸ್ವಾಮಿ, ಹಾಗೆ ಮೂಷಕರಾಜ್, ಮಯೂರ ದೇವತಾ ಗಣಗಳು, ಹಾಗೆ ದೇವತೆಗಳು, ವಾಹನ ಗಣಗಳು, ಇವರೆಲ್ಲ ಇದರಲ್ಲಿ ಬರ್ತಾರೆ. ಅಂದರೆ ಶಿವಲೋಕ ಇರ್ಬೋದು, ವಿಷ್ಣುಲೋಕ ಇರ್ಬೋದು, ಬ್ರಹ್ಮಲೋಕ ಅಥವಾ ಸಚ್ಚಂದ್ರಾದಿ ಸರ್ವ, ಸೂರ್ಯಲೋಕ, ಗ್ರಹ ನಕ್ಷತ್ರಾದಿ ಲೋಕಗಳಿರ್ಬೋದು. ಒಟ್ಟಿನಲ್ಲಿ ಯಾವುದೇ ಲೋಕ ಇರಲಿ ಅಲ್ಲೆಲ್ಲ ದೇವತೆಗಳು ಗಣಗಳು ಇರ್ತಾರೆ. ನಮ್ಮ ಶರೀರದಲ್ಲಿ ಇದೇ ರೀತಿ ಗಣಗಳು, ದೇವತಾ ಗಣಗಳು, ದೇವತಾ ಶಕ್ತಿ, ಹಾಗೆ ಅವರ ಬೀಜ ಮಂತ್ರಗಳು, ಹಾಗೆ ಬಹುಮಂತ್ರ, ಬೀಜಾಕ್ಷರ, ಬಹು ಅಕ್ಷರ ಮಂತ್ರಗಳು ಕೂಡ ಅವುಗಳ ಒಂದು ಧ್ಯಾನದಿಂದ, ಜಪದಿಂದ ನಾವು ನಮ್ಮಲ್ಲಿರುವ ದೈವಿ ಶಕ್ತಿಯನ್ನು ನಾವು ನೋಡ್ಕೊತೀವಿ, ಸರಿನಾ? ಇದಿರುತ್ತೆ. ಈಗ ನಾವು ಮೊದಲಿಗೆ ಏನಪ್ಪ ಮಾಡ್ಬೇಕಂದ್ರೆ, ಇಲ್ಲಿ ಒಂದೊಂದು ಚಕ್ರದಲ್ಲಿ ಏನೇನು ನರ ನಾಡಿಗಳು ಬರುತ್ತೆ, ಮೂಳೆಗಳು ಬರುತ್ತೆ, ಮಾಂಸ ಬರುತ್ತೆ, ಗ್ರಂಥಿಗಳು ಬರುತ್ತೆ, ಅಲ್ಲಿರೋ ಅಂಗಾಂಗಗಳು ಬರುತ್ತೆ, ಅವೆಲ್ಲ ನೋಡ್ಕೋಬೇಕು. ಯಾಕಂದರೆ ಮೂಲಾಧಾರ ಚಕ್ರದಲ್ಲಿ ಮೂಳೆಗಳು, ನರ ನಾಡಿಗಳು ಎಲ್ಲ ಕಾಲುಗಳಿಗೆ ಸಂಬಂಧಪಟ್ಟಿದ್ದು. ಅಂದರೆ ನಮ್ಮ ಸೊಂಟ ಭಾಗದಿಂದ ಕೆಳಗಡೆ ಸಂಬಂಧಪಟ್ಟಂಥ ನರನಾಡಿ ವಸ್ತುಗಳು, ಅಂಗಾಂಗಗಳು. ಅದೇ ಸ್ವಾಧಿಷ್ಠಾನ ಬಂದು ನಮ್ಮ ಪ್ರೈವೇಟ್ ಪಾರ್ಟ್ಸು, ಪರ್ಸ್ನಲ್ ಪಾರ್ಟ್ಸ್ ಅಂತೀವಿ. ಅಂದರೆ ನಾವು ಯೂರಿನ್ ಪಾಸ್ ಮಾಡೋದು, ಟಾಯ್ಲೆಟ್ ಪಾಸ್ ಮಾಡೋದು, ಇವೆಲ್ಲ ಪ್ರೈವೇಟ್ ಪಾರ್ಟ್ಸ್ ಅಂತೀವಿ, ಅದಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಗರ್ಭಿಣಿ, ಗರ್ಭ ಧರಿಸ್ತಾರಲ್ಲ, ಗರ್ಭಕೋಶ,
ಇದೆಲ್ಲ ಸಂಬಂಧಪಟ್ಟಿದ್ದು. ಯಾವುದು ಸ್ವಾದಿಷ್ಟನ ಈ ಚಕ್ರ ಸಂಬಂಧಪಟ್ಟ ಇದೆಲ್ಲ ನಾನು ಹಿಂದೆ ನೀಟಾಗಿ ವಿವರಿಸಿದ್ದೀನಿ. ಹಾಗೆ 3ನೇ ಚಕ್ರ ಮಣಿಪುರ ಚಕ್ರ, ಸಣ್ಣ ಕರುಳು, ದೊಡ್ಡ ಕರುಳು ಇತ್ಯಾದಿ. ನಾವು ಆಹಾರ ಹೆಂಗೆ ತಿನ್ನಬೇಕು, ಯಾವ ರೀತಿ ಇರಬೇಕು, ಹೇಗೆ ನೋಡ್ಕೋಬೇಕು ದಿನನಿತ್ಯ, ಯಾವ ರೀತಿ ಮಿತವಾದ ಪೌಷ್ಟಿಕ ಆಹಾರ, ಸಸ್ಯಾಹಾರ ಆಹಾರ, ಪೌಷ್ಟಿಕವಾದದ್ದು, ಒಳ್ಳೆ ಮಿನರಲ್ಸು, ವಿಟಮಿನ್ಸು, ಇವೆಲ್ಲ ಒಳ್ಳೆ ಗ್ಲೂಕೋಸು, ಒಳ್ಳೆ ಪೌಷ್ಟಿಕಾಂಶಗಳು, ನಮಗೇನು ಎನರ್ಜಿ ಬೇಕೋ, ಶಕ್ತಿ ಬೇಕೋ ಆ ಅಂಶಗಳು ಸಿಗಬೇಕಾದ್ರೆ ಸಣ್ಣ ಕರಳು, ದೊಡ್ಡ ಕರಳು, ಜಠರ ಇವೆಲ್ಲ ಸರಿಯಾಗಿ ಕೆಲಸ ಮಾಡಬೇಕು, ನಿರ್ವಹಿಸಬೇಕು. ಆವಾಗ ನಮ್ಮ ಶರೀರಕ್ಕೆ ಬೇಕಾದಂಥ ಒಳ್ಳೆ ಒಳ್ಳೆ ಅಂಶಗಳು ಸಿಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಬುದ್ಧಿಮಟ್ಟ, ಮೆದುಳು ಎಲ್ಲ ಚೆನ್ನಾಗಿ ಪ್ರಬಲ ಶಕ್ತಿಯಾಗಿರುತ್ತೆ, ಒಳ್ಳೆ ಮೆಮೊರಿ ಪವರ್ ಇರುತ್ತೆ, ಹಾಗೆ ಒಳ್ಳೆ ಬುದ್ಧಿ ಆಕ್ಟಿವಿಟಿ ಇಡೀ ಶರೀರ ಇರುತ್ತೆ. ಇದಕ್ಕೆ ಆಹಾರ ಪದ್ಧತಿ ಬಹಳ ಮುಖ್ಯ, ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಹೊಂದಿದ್ರೆ ನಾವು ಈ ಕಡೆ ಆರ್ಥಿಕವಾಗಿ ದುಡಿಬೋದು, ಏನಾದರೂ ಸಂಪಾದನೆ ಮಾಡ್ಬೋದು. ಹಾಗೆ ಮಾನಸಿಕವಾಗಿ ನಾವು ಬಲಶಾಲಿಗಳು, ಸದೃಢರಾಗಿರ್ತೀವಿ, ಪ್ರಬಲ ಶಕ್ತಿಯಾಗಿರ್ತೀವಿ. ಮನೋಬಲ ನಮಗೆ ಹೆಚ್ಚಾಗಿ ಥರ್ಡ್ ಐ, ತ್ರಿನೇತ್ರ, ಈ ಶಕ್ತಿ ಏನಿರುತ್ತೆ ಅದು ನಿಮಗೆ ಹೆಚ್ಚಾಗಿರುತ್ತೆ. ಅದರಿಂದ ನೀವೇನು ಬೇಕಾದ್ರೂ ಜೀವನದಲ್ಲಿ ಪಡ್ಕೋಬೋದು, ಅಥವಾ ಏನು ಬೇಕಾದ್ರೂ ಬೇಡ ಅಂದ್ರೆ ನಿಮಗೆ ಬೇಡ ಅಂತ ಅನಿಸಿದ್ರೆ ಅದನ್ನು ದೂರ ಇಟ್ಕೋಬೋದು, ಅಥವಾ ನಾಶ ಮಾಡ್ಬೋದು, ಅಥವಾ ಸೃಷ್ಟಿ ಮಾಡ್ಕೋಬೋದು, ಅಥವಾ ನಡೆಸ್ಬೋದು ಜಗತ್ತನ್ನು. ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲ ನಮ್ಮ ಅಂತರಂಗದಿಂದಲೇ, ನಮ್ಮ ಭಾವನೆಗಳಿಂದಲೇ, ನಮ್ಮ ಒಂದು ಶಕ್ತಿಯಿಂದಲೇ ಸುಮಾರು 75% ಹೊರ ಜಗತ್ತಿನಲ್ಲೇ ಸೃಷ್ಟಿಯಾಗುತ್ತೆ, ನಡೆಯುತ್ತೆ, ಯಾವುದೇ ಡೌಟ್ ಇಲ್ಲ. ಓಕೆನಾ? ಹಾಗಾದರೆ ಅನಾಹತ ಚಕ್ರದ ಕೆಲಸ ಏನು? 4ನೇ ಚಕ್ರ ನೋಡಿರಿ. 4ನೇ ಚಕ್ರ ಹೃದಯ ಭಾಗ, ಈ ಎದೆಯ ಭಾಗ ಅಂತೀವಿ. ಹೃದಯ, ಶ್ವಾಸಕೋಶ ಜೊತೆಗಲ್ಲಿ ಕೆಲವು ಯಕೃತ್ತು, ಮೇದೋಜೀರಕ ಇದೆಲ್ಲ ಇರುತ್ತೆ. ಇಷ್ಟು ಈ ಎದೆ ಭಾಗ. ಅದನ್ನು ಕೊಯ್ದು ನೋಡಿದಾಗ ಗೊತ್ತಾಗುತ್ತೆ ಏನೇನು ಪಾರ್ಟ್ ಇದೆ ಅಂತ. ಮೈನ್ ಜಠರ ತಿಳ್ಕೊಳ್ಳಿ, ಹೃದಯ ಭಾಗ ತಿಳ್ಕೊಳ್ಳಿ, ಶ್ವಾಸಕೋಶ ತಿಳ್ಕೊಳ್ಳಿ, ಇಷ್ಟು ತಿಳ್ಕೊಳ್ಳಿ. ಮೈನ್ ಹೃದಯ, ಶ್ವಾಸಕೋಶ 2 ತಿಳ್ಕೊಬಿಡಿ ಸಾಕು ಮೈನಾಗಿ. ಆಮೇಲೆ ನಿಧಾನಕ್ಕೆ ನೀವು ಪಾಠ ಕಲಿಬೇಕಂದ್ರೆ ತುಂಬ ಇರುತ್ತೆ. ಒಳಗೆ ಏನೆಲ್ಲ ಇನ್ನೂ ಬೇರೆ ಬೇರೆ ಪಾಠಗಳಿರುತ್ತೆ, ಅಲ್ಲಿ ಏನೆಲ್ಲ ಗ್ರಂಥಿಗಳಿರುತ್ತೆ, ಹೈಡ್ರೋಕ್ಲೋರಿಕ್ಕು, ಸಿಟ್ರಿಕ್ಕು, ಹೈಡ್ರೈಡು, ಈ ಥರ ಆಮ್ಲಗಳೆಲ್ಲ ಇರುತ್ತಲ್ಲಿ. ಗೊತ್ತಾಯ್ತಲ್ಲ? ಅಂದರೆ ಹುಣಸೆ ಹಣ್ಣು ಗೊತ್ತಲ್ಲ, ಹೈಡ್ರೋಕ್ಲೋರಿಕ್, ಸಿಟ್ರಿಕ್ಕು ನಿಂಬೆಹಣ್ಣು, ಅಂದರೆ ಒಂಥರ ಆಸಿಡಿಟಿ. ಇವು ಕ್ಲೋರಿನ್ ಸಂಬಂಧಪಟ್ಟ ಕೊರಿತಾವೆ ಇವು. ಹೊಟ್ಟೆ ಹಸಿವಿಗೂ ಅಲ್ಲೊಂದು ಗ್ರಂಥಿ ಇರುತ್ತೆ, ಆ ಗ್ರಂಥಿಯಿಂದ ಹೊಟ್ಟೆ ಹಸಿವಾಗುತ್ತೆ. ಜಠರಕ್ಕೆ ಒಂದೊಂದು ಡ್ರಾಪ್ ಆಗ್ತಾ ಇರುತ್ತೆ. ಊಟ ಇರೋವಾಗ ಅದೇನು ನಮ್ಗೆ ಗೊತ್ತಾಗಲ್ಲ. ಊಟ ಇಲ್ಲ ಅಂದರೆ ಆ ಕ್ಲೋರಿಕ್ ಆಮ್ಲ ಇರುತ್ತಲ್ಲ ಅದು ನಮಗೆ ಭಾಳ ಸುಡುತ್ತೆ, ಕೊರಿಯುತ್ತೆ, ಆವಾಗ ಹೊಟ್ಟೆ ಹಸಿವಾಗೋದು. ಅದು ಕೊರಿಯುತ್ತೆ. ಹೆಂಗೆ ಕೊರಿಯುತ್ತೆ ಅಂದರೆ ಆಸಿಡ್ ಥರ ಕೊರಿಯುತ್ತೆ ಜಠರದಲ್ಲಿ. ಆವಾಗ ಎಲ್ಲಿದ ಹಸಿವು ಊಟ ತಿನ್ನಬೇಕು, ನೀರು ಕುಡಿಬೇಕು, ಏನೋ ಒಂದು ತಿನ್ನಬೇಕಂತ ಅನಿಸುತ್ತೆ. ಒಂದು ವೇಳೆ ಒಂದು ದಿನ ಎಲ್ಲ ಉಪವಾಸ ಇದ್ದರೆ ಅವ್ರ ಕತೆ ಅಷ್ಟೇ. 2 ದಿನ ಅಂತ ಊಟ ತಿನ್ನಲ್ಲ ಅಂದರೆ ಅಷ್ಟೇ ಅವ್ರ ಕತೆ. ಫುಲ್ ಸುಸ್ತಾಗ್ತಾರೆ, ಹಸಿವು ಜಾಸ್ತಿ ಆಗುತ್ತೆ, ನೀರು ಅಡಿಕೆ ಜಾಸ್ತಿ ಆಗುತ್ತೆ, ದಾಹ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ನೋಡ್ಕೊಳ್ಳೋದು ಯಾವುದು? ಅನಾಹತ ಚಕ್ರ. ಅಂದರೆ ಈ ಏರಿಯಾ ಪೂರ್ತಿ, ಎದೆ ಭಾಗ ಪೂರ್ತಿ ನೋಡ್ಕೊಳ್ಳುತ್ತೆ. ಹಂಗಾದ್ರೆ ಹೃದಯ ಏನೇನಿರುತ್ತೆ? ಒಬ್ಬ ಡಾಕ್ಟ್ರು, ಹೃದಯ ತಜ್ಞರು, ಹಾರ್ಟ್ ಡಾಕ್ಟ್ರು, ಅವ್ರು ಕೇಳಿದ್ರೆ ಹೃದಯದ ಬಗ್ಗೆ ಒಂದು ಪಾಠ ಮಾಡ್ತಾರೆ. ಅಲ್ಲಿ ಏನೇನೋ ಇರ್ತದೆ. ನಾಳಗಳು, ಒಂದು ಬ್ಲೂ ಕಲರ್ ರಕ್ತ ಇರುತ್ತೆ, ಒಂದು ರೆಡ್ ಕಲರ್ ರಕ್ತ ಇರುತ್ತೆ, ಇನ್ನು ಜೊತೆಗೆ ನರ್ರುಗಳೆಲ್ಲ ಇರುತ್ತೆ. ಹೃದಯ ಪಂಪ್ ಮಾಡ್ತಾ ಇರುತ್ತೆ, ರಕ್ತನ ಪಂಪ್ ಮಾಡ್ತಾ ಇರುತ್ತೆ. ಅಂದರೆ ಆ ರಕ್ತನ, ಕೆಟ್ಟ ರಕ್ತನ ತಗೊಳ್ತಾ ಇರುತ್ತೆ, ಒಳ್ಳೆ ರಕ್ತನ ಆಚೆ ಕಳಿಸ್ತಾ ಇರುತ್ತೆ. ಒಳ್ಳೆ ರಕ್ತ ಎಲ್ಲಿಂದ ಬರುತ್ತೆ? ಶ್ವಾಸಕೋಶದಲ್ಲಿ ಗಾಳಿ ಇರುತ್ತೆ, ಗಾಳಿನಲ್ಲಿ ಏನಿರುತ್ತೆ? ಆಮ್ಲಜನಕ ಇರುತ್ತೆ. ಆಮ್ಲಜನಕದಲ್ಲಿ ಇರ್ತಕ್ಕಂಥ ಒಂದು ಎನರ್ಜಿಯನ್ನು ಈ ಶ್ವಾಸಕೋಶಗಳ ಎದೆಗೂಡು ಅಂತೀವಿ. ಅದಕ್ಕೆ ಎದೆಗೂಡು, ಉಸಿರಾಟದ ಗೂಡು, ವಾಯು ಚೀಲ ಅಂತೀವಿ, ಗೂಡು ಅಂತೀವಿ. ಆ ಗೂಡಿನಲ್ಲಿ ಒಳ್ಳೆ ಜೇಡ್ರ ಬಲೆ ಥರ ನರ್ವ್ಸು ಇರ್ತದೆ, ನಾಡಿಗಳಿರ್ತದೆ. ಅಲ್ಲಿ ಆಮ್ಲಜನಕ ಅನ್ನೋದು ಹೀರ್ಕೊಳ್ತದೆ, ನರ್ವುಗಳೆಲ್ಲ ಅವು ಹೀರ್ಕೊಂಡು ನೇರವಾಗಿ ಹೃದಯಕ್ಕೆ ಕಳಿಸ್ತವೆ. ರಕ್ತದಲ್ಲೇ ರಕ್ತ ಶುದ್ಧಿ ಆಗುತ್ತವೆ, ಶ್ವಾಸಕೋಶದಲ್ಲಿ ರಕ್ತ ಶುದ್ಧಿ ಆಗುತ್ತೆ. ನಾವು ಗಾಳಿನ ತಗೊಳ್ತೀವಿ ಹೊರಗಡೆಯಿಂದ, ಗಿಡಮರಗಳು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ, ನಾವು ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತೀವಿ. ಅಂದರೆ ಕೆಟ್ಟ ಗಾಳಿಯನ್ನು ನಾವು ಆಚೆ ಕಳಿಸ್ತೀವಿ, ಒಳ್ಳೆಯ ಗಾಳಿಯನ್ನು ತಗೊಳ್ತೀವಿ. ಗಿಡಮರಗಳು ಹಂಗಲ್ಲ, ಕೆಟ್ಟ ಗಾಳಿಯನ್ನು ತಗೊಳ್ತವೆ ಗಿಡಮರಗಳು, ಒಳ್ಳೆಯ ಗಾಳಿಯನ್ನು ಬಿಡುಗಡೆ ಮಾಡ್ತವೆ. ಅಂದ್ರೆ ಇಂಗಾಲದ ಡೈಆಕ್ಸೈಡನ್ನು ತಗೊಳ್ತವೆ, ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ನಾವು ಆಮ್ಲಜನಕವನ್ನು ತಗೊಳ್ತೀವಿ, ಗಿಡಗಳು ಏನು ಆಮ್ಲಜನಕವನ್ನು ಬಿಡುಗಡೆ ಮಾಡಿದ್ದಾವೆ ಅದೇ ಆಮ್ಲಜನಕವನ್ನು ನಾವು ತಗೊಳ್ತೀವಿ. ನಾವೇನು ಕೆಟ್ಟ ಗಾಳಿಯನ್ನು ಆಚೆ ಕಳಿಸ್ತೀವಿ, ಇಂಗಾಲದ ಡೈಆಕ್ಸೈಡಿನ, ಅದನ್ನು ಗಿಡಗಳು ತಗೊಳ್ತವೆ. ಅದಕ್ಕೆ ಪ್ರಕೃತಿನಲ್ಲಿ ಗಿಡ, ಮರ, ಬಳ್ಳಿಗಳು ಹೆಚ್ಚಾಗಿರಬೇಕು.
ನಾವು ಹೆಚ್ಚಾಗಿ ಗಿಡ ಮರ ಬಳ್ಳಿ ಇರ್ತಕ್ಕಂಥ ವಾತಾವರಣದಲ್ಲಿ ವಾಸ ಮಾಡಬೇಕು. ಗೊತ್ತಾಯ್ತಲ್ಲ? ಇದರಿಂದ ನಮ್ಮ ಗಾಳಿಯಿಂದ ಆಮ್ಲಜನಕ ಅಂತೀವಿ. ಅದು ಇಲ್ಲಿ ಶ್ವಾಸಕೋಶಕ್ಕೆ ಹೋದಾಗ ಅಲ್ಲಿ ಗೂಡು ಇರುತ್ತೆ, ಎದೆ ಗೂಡು ಅಂತೀವಿ. ಶ್ವಾಸಕೋಶಗಳು ಗೂಡು, ಅದರಲ್ಲಿ ಬರೀ ನರ್ವ್ಸ್ ಇರುತ್ತೆ. ಅದು ಆಮ್ಲಜನಕವನ್ನು ಹೀರ್ಕೊಂತವೆ ನರಗಳು. ಆ ನರಗಳಲ್ಲಿ ರಕ್ತ ಇರುತ್ತೆ, ಕೆಟ್ಟ ರಕ್ತ. ಅದು ಶುದ್ಧಿ ಆಗುತ್ತೆ ಆಮ್ಲಜನಕದಿಂದ. ಮತ್ತು ಅದು ಫಿಲ್ಟ್ರಾಗಿ ರಕ್ತ ಹೃದಯಕ್ಕೆ ಬರುತ್ತೆ. ಹೃದಯದಿಂದ ನಮ್ಮ ಕಾಲುಗಳಿಗೆ, ಕೈಗಳಿಗೆ, ಮೆದುಳಿಗೆಲ್ಲ ಹೋಗುತ್ತೆ. ನೀವು ನೋಡಿ, ಒಂದು ಚಿತ್ರ ನೋಡಿ, ಮನುಷ್ಯನ ಚಿತ್ರ. ಒಂದು ಕಡೆ ಬ್ಲೂ ಕಲರ್ ರಕ್ತ ಇರುತ್ತೆ, ಅದು ಕೆಟ್ಟ ರಕ್ತ. ಇನ್ನೊಂದು ಕಡೆ ರೆಡ್ ಕಲರ್ ಇರುತ್ತೆ, ಅದು ಒಳ್ಳೆ ರಕ್ತ. ಅಂದರೆ ನಮ್ಮ ಶರೀರದಲ್ಲಿ ಮಾಂಸಖಂಡಗಳು, ಮೂಳೆ, ನಾವು ಕೆಲಸ ಮಾಡ್ತೀವಿ, ಅದು ಇವೆಲ್ಲ ಬೆಳಿಬೇಕಾದ್ರೆ ಮೂಳೆ, ಮಾಂಸ ಇವೆಲ್ಲ ಬೆಳಿಬೇಕು. ನಾವು ಬೆಳಿಬೇಕು, ಜೀವಕೋಶಗಳು. ನಮಗೆ ಶಕ್ತಿ ಬೇಕು, ಅದಕ್ಕೆ ಆಮ್ಲಜನಕ ಬೇಕು. ಒಳ್ಳೆಯ ರಕ್ತದಲ್ಲಿರ್ತಕ್ಕಂಥ ಮಿನರಲ್ಸು, ಪ್ರೋಟೀನ್ಸು, ಗ್ಲೂಕೋಸ್ ಬೇಕು, ಆಮ್ಲಜನಕನೂ ಬೇಕು. ಅದೇ ಅದು ಬಿಡುಗಡೆ ಮಾಡುತ್ತಲ್ಲ, ಮೂಳೆ ಮಾಂಸ ಎಲ್ಲ ಕೆಟ್ಟದನ್ನು ಬಿಡುಗಡೆ ಬಿಡುತ್ತಲ್ಲ, ಇದನ್ನೇನಂತೀರಿ ನೀವು? ಕೊಳೆ ಅಂತೀರಿ. ಕೆಟ್ಟ ರಕ್ತ ಕೊಳೆ ಅಂತೀವಿ. ಅದು ಬೆವರಿನ ಮೂಲಕ ಆಚೆ ಬರುತ್ತೆ. ನಮ್ಮ ಶರೀರದಲ್ಲಿ ಬರೀ ತೂತುಗಳೇ ಇರುತ್ತೆ, ಸಣ್ಣ ತೂತುಗಳಿರುತ್ತೆ. ಒಂದು ಬಟ್ಟೆ ತೊಗೊಂಡ್ರೆ, ಯಾವುದಾದ್ರೂ ಒಂದು ಬಟ್ಟೆ ತೊಗೊಂಡ್ರೆ ಯಾವ ರೀತಿ ಅದರಲ್ಲಿ ತೂತುಗಳಿರುತ್ತೆ, ನೀವು ಹಿಂಗೆ ನೋಡಿ ಒಂದು ಬಟ್ಟೆನ, ಬರೀ ತೂತುಗಳಿರುತ್ತೆ. ಹಾಗೆ ನಮ್ಮ ಶರೀರದಲ್ಲಿ ಬರೀ ತೂತುಗಳಿರುತ್ತೆ. ಒಳಗಡೆ ಇರೋ ನೀರೆಲ್ಲ ಈಚೆ ಬರುತ್ತೆ ಬೇಸಿಗೆನಲ್ಲಿ ಬಿಸಿನಲ್ಲಿದ್ದರೆ. ಆವಾಗ ನಮ್ಮಲ್ಲಿ ಇರ್ತಕ್ಕಂಥ ಕಬ್ಬೆಲ್ಲ ಕರಗುತ್ತೆ. ಕಬ್ಬೆಲ್ಲ ಕರಗಿ ಈಚೆ ಬರುತ್ತೆ, ಒಂದು ಆಪ್ಷನ್. ಎರಡನೇ ಆಪ್ಷನು ಕೆಟ್ಟ ರಕ್ತ, ಕೆಟ್ಟ ಗಲೀಜು ಆ ನೀರಿನ ಮುಖಾಂತರ ಆಚೆ ಬರುತ್ತೆ, ಕೆಟ್ಟ ರಕ್ತ ಅಲ್ಲ. ಹಾಗೆ ರಕ್ತದಲ್ಲಿರುವ ಕೆಟ್ಟದ್ದೆಲ್ಲ ಈ ಮಾಂಸಖಂಡಗಳಿಗೆ ಸೇರಿರುತ್ತೆ, ಮಾಂಸಕ್ಕೆ. ಅನಂತರ ಬಿಸಿಗೆ ಅದು ಈಚೆ ಬರುತ್ತೆ, ಕೆಟ್ಟ ರಕ್ತ ಬೆವರಿನ ಮೂಲಕ, ನೀರಿನ ಮೂಲಕ. ಇದು ಒಂದು ರೀತಿಯಲ್ಲಿ ಫಿಲ್ಟರ್ ಆಗುತ್ತೆ. ಇದಕ್ಕೆ ಆಮ್ಲಜನಕ ನಮಗೆ ಭಾಳ ಮುಖ್ಯ ಬೇಕು. ಆಮ್ಲಜನಕದಿಂದ ಒಳ್ಳೆ ನಾವು ತಾಕತ್ತು ಬರುತ್ತೆ, ಶಕ್ತಿ ಬರುತ್ತೆ. ಇದು ಒಂದು. ಭೌತಿಕವಾಗಿ ಈ ಏರಿಯಾನಲ್ಲಿ ಹೃದಯ ಕೆಲಸ ಮಾಡುತ್ತೆ. ರಕ್ತವನ್ನು ಆ ಕಡೆ ಈ ಕಡೆ ಎಲ್ಲ ಕಡೆ ಕಳಿಸುತ್ತೆ. ಅದು ಒಳ್ಳೆ ಪೈಪುಗಳ ಥರ ಇರುತ್ತೆ ಹೃದಯ, ನೋಡಿರ್ಬೇಕು ನೀವು. ಕಳಿಸ್ತಾ ಇರುತ್ತೆ, ಕೆಟ್ಟ ರಕ್ತನ ತಗೊಳ್ತಾ ಇರುತ್ತೆ, ಒಳ್ಳೆ ರಕ್ತನ ಕಳಿಸ್ತಾ ಇರುತ್ತೆ. ದೈವ ಸೃಷ್ಟಿ, ಮಹಾಶಕ್ತಿ. ಇಡೀ ಶರೀರಕ್ಕೆ ಹೃದಯ ಬೇಕೇ ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲಾಂದರೆ ಕಷ್ಟ ಅಂತ ಎಲ್ಲರಿಗೂ ಗೊತ್ತು. ಹೃದಯ ನಿಂತೋಗ್ಬಿಟ್ರೆ ಸತ್ತೋಗ್ಬಿಟ್ಟ. ಅದೇ ಹೃದಯ ಫಾಸ್ಟಾಗಿ ಬಡ್ಕೊಂಡ್ರೆ ಬಿ ಪಿ ಜಾಸ್ತಿ, ಫಾಸ್ಟಾಗಿ ಬಡ್ಕೊಂಡ್ರೆ ಹೈ ಬಿ ಪಿ ಅಂತಾರೆ. ಅದೇ ಹೃದಯ ನಿಧಾನಕ್ಕೆ ನಿಮಿಷಕ್ಕೆ ಒಂದು 50 ಸಾರಿ ಬಡ್ಕೊಂಡ್ರೆ ಲೋ ಬಿ ಪಿ ಹೋಗ್ಬಿಟ್ಟ ಅಂತಾರೆ. ICUನಲ್ಲಿ ಇರ್ತಾರೆ ಅವಾಗ. ಒಂದು ನಿಮಿಷಕ್ಕೆ 50 ಸಾರಿ ಏನಾದರೂ ಬಡ್ಕೊಂಡ್ರೆ ಗ್ಯಾರಂಟಿ ICUನಲ್ಲಿ ಇರ್ತಾರೆ. ಒಂದು ವೇಳೆ 45 ಬಡ್ಕೊಂಡ್ರೆ, ಒಂದು ನಿಮಿಷಕ್ಕೆ 45 ಸಾರಿ ಬಡ್ಕೊಂಡ್ರೆ ಅಷ್ಟೇ ಕರೆಕ್ಟಾಗಿ. ಒಂದು ವೇಳೆ ಅದು 200 ಬಡ್ಕೊಳ್ತು, 250 ಬಡ್ಕೊಳ್ತು, ಡಬ ಅಂದರೆ ಹೈ ಬಿ ಪಿ ಆಗೋಯ್ತು ಅಂತ, ಆಟೋಟಿಕ್ ಆಗಿಬಿಡುತ್ತೆ. ಲೋ ಬಿ ಪಿ ಆದರೂ ಆಟೋಟಿಕ್ ಆಗುತ್ತೆ, ಹೈ ಬಿ ಪಿ ಆದರೂ ಆಟೋಟಿಕ್ ಆಗುತ್ತೆ. ಅಂದರೆ ಆಟೋಟಿಕ್ ಅಂದರೆ ಹೃದಯ ನಿಂತೋಗುತ್ತೆ, ಕೆಲಸ ಮಾಡೋದಿಲ್ಲ. ಅದು ಕೆಲಸ ಮಾಡೋದಿಲ್ಲ ಅಂದರೆ ಶರೀರಕ್ಕೆ ಆಮ್ಲಜನಕ ಬೇಕು. ಆಮ್ಲಜನಕ ಎಲ್ಲಿಂದ ಬರುತ್ತೆ? ಗಾಳಿಯಿಂದ ಬರುತ್ತೆ. ಆವಾಗ ಇದು ಪಂಪ್ ಮಾಡಬೇಕು, ಅದು ಮಾಡೋದಿಲ್ಲ, ನಿಂತೋಗ್ಬಿಟ್ಟಿದೆ. ಆಮ್ಲಜನಕ ಇಲ್ಲ, ಬರೀ ಇಂಗಾಲದ ಡೈಆಕ್ಸೈಡು. ಅವಾಗ ಇಂಗಾಲದ ಡೈಆಕ್ಸೈಡ್ ಇದ್ದರೆ ಮೆದುಳು, ಶರೀರ ಕೆಲಸ ಮಾಡಲ್ಲ, ನಿಂತೋಗುತ್ತೆ. ನಾವು ಕೋಮಾಗೆ ಹೋಗ್ತೀವಿ, ಸತ್ತೋಗ್ತೀವಿ. ಇಷ್ಟೇ ವಿಚಾರ. ರಕ್ತ ಎಪ್ಪಗಟ್ಟುತ್ತೆ, ಆಮೇಲೆ ಕೆಟ್ಟೋಗುತ್ತೆ, ಕೆಟ್ಟ ರಕ್ತ ಆಗುತ್ತೆ ಅಷ್ಟೇ, ಡೆಡ್ ಬಾಡಿ. ಇದು ಡೆತ್ ಅಂದರೆ ಡಾಕ್ಟ್ರುಗಳು ಡಿಸೈಡ್ ಮಾಡ್ತಾರೆ, ಹೃದಯ ನಿಂತೋಗ್ಬಿಟ್ರೆ ಉಸಿರಾಟ ನಿಂತೋಗ್ಬಿಡ್ತದೆ. ಉಸಿರಾಟ ಯಾವಾಗ ನಿಂತಾಯಿತು ಆವಾಗ ಹೃದಯ ನಿಂತೋಗುತ್ತೆ. ಯಾಕಂದರೆ ಹೃದಯಕ್ಕೆ ಆಮ್ಲಜನಕ ಸಿಗಲ್ಲ, ಪಂಪ್ ಮಾಡಲ್ಲ, ನಿಂತೋಗುತ್ತೆ. ಆಗ ಆಮ್ಲಜನಕ ಯಾವಾಗಿಲ್ಲ ಶರೀರಕ್ಕೆ, ಮೆದುಳಿಗೆ, ಕೈ ಕಾಲು, ರಕ್ತಕ್ಕೆ, ಎಲ್ಲ ಟೋಟಲ್ ಅಂಗಾಂಗಗಳಿಗೆ, ಆವಾಗ ಅವನು ಡೆತ್ತು, ಸತ್ತುವಾದ ಅಂತ ಕೋಮಾಗ ಹೊರಟೋಗ್ತಾರೆ. ಜ್ಞಾನ ಇರೋಲ್ಲ, ಜ್ಞಾನ ತಪ್ಪುಗುತ್ತೆ, ಮೆದುಳು ಕೆಲಸ ಮಾಡಲ್ಲ, ಆವಾಗ ಕೋಮಾಗೋದ ಅಂತ. ಅಂದರೆ ನಿಷ್ಕ್ರಿಯ ಆಗುತ್ತೆ, ನಿಂತೋಗುತ್ತೆ. ಇದನ್ನು ಕೋಮಾಗೋದ. ಆಮೇಲೆ ಅವನು ಸತ್ತುವಾದ. ಈ ರೀತಿ ಡಿಸೈಡ್ ಆಗುತ್ತೆ. ಆವಾಗ ಹೃದಯನೂ ಕೆಲಸ ಮಾಡಲ್ಲ, ರಕ್ತನೂ ಇಡೀ ಶರೀರದಲ್ಲಿ ಶುದ್ಧವಾಗಿರಲ್ಲ. ಒಂದು ದಿನ 2 ದಿನ ಎಣಾನ ಇಟ್ಕೊಬಿಟ್ರೆ ಫುಲ್ ಸ್ಮೆಲ್ ಬಂದುಬಿಡುತ್ತೆ, ಹೊಟ್ಟೆ ಒಳಗೆಲ್ಲ ಹುಳ ಬಂದುಬಿಡುತ್ತೆ, ಶರೀರದಲ್ಲೆಲ್ಲ ಹುಳ ಬಂದುಬಿಟ್ಟು ಊದ್ಕೊಬಿಡುತ್ತೆ ಶರೀರ. 3-4 ದಿನ ಆಗ್ಬಿಟ್ರೆ ಆಮೇಲೆ ಹುಳುಗಳೆಲ್ಲ ಈಚೆ ಬರ್ತವೆ, ಆ ಥರ ಆಗುತ್ತೆ ಇದು. ಆದರೆ ಈ ರೀತಿ ಶರೀರ ಕೆಟ್ಟೋಗಿ ನಾರುತ್ತೆ. ಅದನ್ನು ತಗೊಂಡು ಮಣ್ಣಲ್ಲಿ ಹಾಕಿದ್ರು ಇಲ್ಲ ಸುಟ್ಟರು ಅಂದರೆ ಅದು ನಾಪತ್ತೆ ಆಗುತ್ತೆ ಶರೀರ. ಸ್ವಲ್ಪ ವರ್ಷಗಳಾದಮೇಲೆ ಮೂಳೆ ಕೂಡ ಇರಲ್ಲ, ಮೂಳೆ ಮಾಂಸ ಕೂಡ ಇರಲ್ಲ, ಏನೂ ಇರಲ್ಲ, ಮೂಳೆಗಳು ಇರಲ್ಲ. ಆ ತಲೆ ಬುಡ ಕೂಡ ಗೆದ್ದಲು ಹಿಡಿದು
ತುಕ್ಕು ಹಿಡಿದು ಮಣ್ಣಲ್ಲಿ ಕೊಳೆತು ಹೊರಟೋಗುತ್ತೆ. ಆದರೆ ಕೆಲವರಿದ್ದಾರೆ ಹೃದಯದಲ್ಲಿ ಒಳ್ಳೆಯ ಭಾವನೆಗಳೇ ಇಲ್ಲದವರಿದ್ದಾರೆ. ಒಳ್ಳೆಯ ಭಾವನೆಗಳೇ ಇಲ್ಲದವರು ಹೃದಯದಲ್ಲಿದ್ದಾರೆ. ಅವ್ರನ್ನೇನಂತಾರೆ? ನೀಚ ನಿಕೃಷ್ಟರು, ಪರಮ ಪಾಪಿಗಳು, ಪರಮ ನಿಕೃಷ್ಟರು, ನೀಚರು ಅಂತಾರೆ. ಅವ್ರ ಕೆಲಸಗಳು ಹೆಂಗಿರುತ್ತೆ ಅಂದರೆ, ಒಂದು ಮದುವೆ ಮಾಡ್ಕೊಳ್ತಾರೆ, ಏನೋ ಸುಳ್ಳು ಪಳ್ಳು ಹೇಳಿ ಮದುವೆ ಮಾಡ್ಕೊಳ್ತಾರೆ. ಯಾವುದೇ ಕೆಲಸದಲ್ಲಿ ಇಲ್ಲದೆ ಆದರೂ ಈ ಪಾಪಿಗಳು ನಾನು ಕೆಲಸದಲ್ಲಿದ್ದೀನಿ ಅಂತ ತಾತ್ಕಾಲಿಕವಾಗಿ ಆ ಟೈಮಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಸೇರ್ಕೊಬಿಡ್ತಾರೆ. ಇವರಿಗೆ ಕೆಲಸ ಮಾಡೋ ಯೋಗ್ಯತೆ ಇರಲ್ಲ, ದುಡಿಯೋ ಯೋಗ್ಯತೆಯೂ ಇರಲ್ಲ. ಮದುವೆ ಮಾಡ್ಕೋಬೇಕಲ್ಲ, ಅಲ್ಲಿ ಇಲ್ಲಿ ಹೋಗ್ತಾರೆ ಹೆಣ್ಣು ನೋಡೋಕ್ಕೆ, ಯಾರು ಹೆಣ್ಣು ಕೊಡಲ್ಲ. ಲಾಸ್ಟ್ಗೆ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲೋ ವರ್ಕ್ಶಾಪಲ್ಲೋ ಎಲ್ಲೋ ಹೊಲದಲ್ಲೋ ಗದ್ದೆನಲ್ಲೋ ಯಾರೋ ಒಬ್ಬರು ಓನರ್ ಹತ್ರ ಕೆಲಸಕ್ಕೆ ಸೇರ್ಕೊಬಿಡ್ತಾರೆ. ಇಲ್ಲ ಅಂಗಡಿನೋ ಗಿಂಗಡಿನೋ ಬಟ್ಟೆ ಅಂಗಡಿನೋ ಫ್ಯಾಕ್ಟ್ರಿನೋ ಏನೋ ಒಂದು ಹೋಟ್ಲೋ ಇಟ್ಕೊಬಿಡ್ತಾರೆ. ಇಲ್ಲ 3 ವೀಲರೋ 4 ವೀಲರೋ ಒಂದು ತೊಗೊಬಿಡ್ತಾರೆ, ಲೋನ್ಗೆ ಮಾಡಿಸಿ ಸಾಲವೆಲ್ಲ ಮಾಡಿ. ಅದನ್ನೇ ತೋರಿಸ್ಬಿಟ್ಟು ಅದೇ ಕಾರಲ್ಲೇ ಓಡಾಡ್ಕೊಬಿಟ್ಟು ಹೆಣ್ಣು ಇರ್ತಾರಲ್ಲ, ಹೆಣ್ಣವ್ರ ಮನೆ, ಹುಡುಗಿರ ಮನೆ, ಅವ್ರ ಮನೆಗೆ ಅದೇ ಕಾರಲ್ಲೇ ಓಡಾಡೋದು. ಯಾವುದೋ ಸಾಲವೆಲ್ಲ ಮಾಡಿಬಿಡೋದು, ಕಾರು ಅದರಲ್ಲಿ ಓಡಾಡೋದು. ಯಾವುದೋ ಸಣ್ಣ ಪಣ್ಣ ಹೋಟ್ಲಿಕ್ಕೊಂಡಿದ್ದಾನೋ ಏನೋ ಮಾಡಿದ್ದಾನೆ ಸಾಲವೆಲ್ಲ ಮಾಡಿ, ಅದನ್ನು ತೋರಿಸ್ಬಿಡೋದು. ಓ ನಾನು ದೊಡ್ಡ ಬುದ್ಧಿವಂತ, ನಾನು ದೊಡ್ಡದಾಗಿ ದುಡಿತೀನಿ, ನಾನು ಚೆನ್ನಾಗಿ ಸಂಪಾದನೆ ಮಾಡ್ತೀನಿ ಅನ್ನೋ ಥರ ಬಿಲ್ಡಪ್ ಬಿಟ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಹುಡುಗಿರ ಮನೆಯವರು, ಅಕ್ಕಪಕ್ಕ ಮನೆಗಳವರು ಇದನ್ನೆಲ್ಲ ನೋಡ್ತಾರೆ. ನೋಡೋಕ್ಕೇನಪ್ಪ ಮೇಲ್ನೋಟಕ್ಕೆ ದೂರದ ಬೆಟ್ಟ ನುಣ್ಣಗೆ, ಹಾಗೆ ಇವರು ಕಾಣಿಸ್ತಾರೆ. ಕಾರಲ್ಲಿ ಹೋಗ್ತಾರೆ, ಓ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ, ಓ ನೀಟಾಗಿ ಕಟಿಂಗ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಹೋಗ್ತಾರೆ. ಅವರು ನೋಡ್ತಾರೆ, ಮೇಲ್ನೋಟಕ್ಕೆ ಎಲ್ಲ ಚೆನ್ನಾಗೇ ಇದೆ. ಆದರೆ ಒಳಗಡೆ ಏನಿದೆ, ಸಾಲ ಮಾಡಿದಾನ ಇಲ್ವಾ, ಅದು ಯಾರೂ ಸರಿಯಾಗಿ ಗಮನಿಸಲ್ಲ. ಒಂದನೇ ತಪ್ಪು ಹುಡುಗಿರ ಮನೆಯವ್ರದ್ದು. ಎರಡನೇದು, ಇವನು ಬಾಲ್ಯದಿಂದ ಇವನು ಬೀಡಿ ಕುಡಿತಾನ, ಸಿಗರೇಟ್ ಕುಡಿತಾನ, ಎಣ್ಣೆ ಹೊಡಿತಾನ. ಅಲ್ಲಿ ಇಲ್ಲಿ ಹೋಗಿ ಸ್ವಾಮೀಜಿಗಳ ಹತ್ರ ಗುರುಗಳ ಹತ್ರ ಹೋಗಿ ಅವ್ರ ಹತ್ರ ಕಿತ್ಕೊಂಡು ತಿನ್ನೋಕ್ಕೆ, ಮೋಸ ಮಾಡೋಕ್ಕೆ, ಮೆಕ್ಕಾಕೆ ಗುರುಗಳ ಹತ್ರ ಹೋಗೋದು. ಇನ್ನೇನು ವಿದ್ಯೆ ಕಲಿಯೋಕ್ಕಲ್ಲ ಇವರು. ಇವರು ಗುರುಗಳಿಗೆ ಮೋಸ ಮಾಡಿದ್ದಾನ, ಇದೆಲ್ಲ ನೋಡಲ್ಲ. ಇವ್ರೇನು ಮಾಡಿಬಿಡ್ತಾರೆ, ಇವನು ನೀಚ ನಿಕೃಷ್ಟ ಅಲ್ಲಿ ಗುರುಗಳ ಹತ್ರ ಹೋಗ್ಬಿಡೋದು, ಒಂದು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಬಿಡೋದು, ಎಲ್ಲರಿಗೂ ತೋರಿಸ್ಕೊಬಿಡೋದು, ನೋಡ್ರಿ ಈ ಗುರುಗಳ ಜೊತೆ ನಾನು ಇದ್ದೀನಿ, ನೋಡ್ರಿ ಈ ಗುರುಗಳ ಜೊತೆ ನಾನು ಇದ್ದೀನಿ ಅಂತ. ಅಥವಾ ಯಾವುದೋ MLA, ಯಾವುದೋ MP ಅವ್ರ ಜೊತೆ ನಿಂತ್ಕೊಬಿಡೋದು, ಫೋಟೋ ತೆಗೆಸ್ಬಿಡೋದು. ನೋಡ್ರಿ MLA ಜೊತೆ ನಾನಿದ್ದೀನಿ, ಓ MLA ನನಗೆ ಬೇಕಾದವರು, ನೋಡ್ರಿ ಗುರುಗಳ ಜೊತೆ ಇದ್ದೀನಿ, ನೋಡ್ರಿ ಗುರುಗಳು ನಮ್ಮವರು, ನಾನು ಗುರುಗಳಿಗೆ ತುಂಬ ಆಪ್ತ. ಯಾವುದೋ ಸಿನಿಮಾ ಆಕ್ಟ್ರು, ಸ್ಟಾರು, ಅವ್ರ ಹತ್ರ ಹೀರೋನೋ ಹೀರೋಯಿನೋ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಬಿಡೋದು. ಅಥವಾ ಒಂದಷ್ಟು ವೀಡಿಯೋ ಮಾಡ್ಕೊಬಿಡೋದು. ಓ ನೋಡ್ರಿ ಇವರೆಲ್ಲ ನನಗೆ ಗೊತ್ತು, ಓ ನಿಮಗೆಲ್ಲ ಇಲ್ಲಿ ಕೆಲಸ ಕೊಡಿಸ್ತೀನಿ, ಆ ಆಫೀಸಲ್ಲಿ ನನಗೆ ಗೊತ್ತು, ಈ ಆಫೀಸಲ್ಲಿ ನನಗೆ ಗೊತ್ತು, ಅಸೆಂಬ್ಲಿನಲ್ಲಿ ಗೊತ್ತು, ವಿಧಾನಸೌಧದಲ್ಲಿ ಗೊತ್ತು, ಕಾರ್ಪೊರೇಷನಲ್ಲಿ ಗೊತ್ತು, ಅಲ್ಲಿ ಗೊತ್ತು, ಇಲ್ಲಿ ಗೊತ್ತು, ನಾನು ಕೆಲಸ ಕೊಡಿಸ್ತೀನಿ, ಹಿಂಗೆ ಹೇಳಿ ಅವ್ರ ಹತ್ರ ಇವ್ರ ಹತ್ರ ಹಿಂಗೆ ಅಲ್ಲಿ ಇಲ್ಲಿ ಎಲ್ಲರ ಹತ್ರ ಕಿತ್ಕೊಂಡು ತಿಂದು ಮೆಕ್ಕಿರ್ತಾರೆ. ಲಾಸ್ಟಿಗೆ ಸ್ವಾಮೀಜಿಗಳನ್ನೂ ಬಿಡಲ್ಲ. ವಿದ್ಯಾ ಕಲಿತೀನಿ ಸ್ವಾಮೀಜಿ, ನನ್ನ ಮಹಾನ್ ಭಕ್ತ ಸ್ವಾಮೀಜಿ ಅಂತ ಈ ಬತ್ತಿ ಬಳ್ಕೊಬಿಡೋದು. ಅವಾಗ ಒಂದಷ್ಟುದಾಗ ಕುಂಕುಮ ಹೇಳ್ಕೊಬಿಡೋದು. ದೊಡ್ಡ ದೈವ ಭಕ್ತ ಇವನು, ಗುರುಭಕ್ತ ಅನ್ನೋ ಥರ ತೋರಿಸ್ಕೊಬಿಡೋದು. 1-2 ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಆ ಫೋಟೋ ಹಾಕ್ಕೊಬಿಡೋದು, ಪ್ರೊಫೈಲ್ ಫೋಟೋ ಹಾಕ್ಕೊಬಿಡೋದು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಒಂದೆರಡು ದೇವ್ರದ್ದು ಫೋಟೋಗಳು ಇಮೇಜ್ಗಳು ತಂದಲ್ಲಿ ಹಾಕ್ಬಿಡೋದು ಆ ಟೈಮ್ಗೆ. ಏನಕ್ಕೆ? ತೋರಿಸ್ಕೊಳ್ಳೋಕ್ಕೆ. ಗುರುಗಳಿಗೂ ಮೋಸ ಮಾಡೋದು ಇವರು. ಆ ಕಡೆ ಹೆಣ್ಣು ಕೊಡ್ತಾರಲ್ಲ ಹುಡುಗಿರ ಮನೆಗೂ ಮೋಸ ಮಾಡೋದು. ಈ ಥರ ಮಾಡ್ತಾರೆ. ಅಷ್ಟೇ ಅಲ್ಲ, ಬ್ಯಾಂಕ್ಗಳವ್ರಿಗೂ ಮೋಸ ಮಾಡ್ತಾರೆ, ಮೋಸ ಮಾಡೋದು ಈ ನೀಚ ನಿಕೃಷ್ಟರು. ಇವ್ರದ್ದು ಅದೇ ಕೆಲಸನೇ. ಇಷ್ಟೇ ಅಲ್ಲ, ಇವ್ರ ಮನೆಯಲ್ಲಿ ಯಾರಿಗನ್ನ ಮೈಸಾರಿಲ್ಲ ಅಂತ ಇಟ್ಕೊಳ್ಳಿ, ಅದನ್ನೇ ಹೈಲೈಟ್ ಮಾಡೋದು. ಓ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟಾರೆ, ಓ ಹಾಸ್ಪಿಟ್ಲಲ್ಲಿ ICUನಲ್ಲಿದ್ದಾರೆ, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ನನ್ನ ತಂಗಿ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ಹೆಂಡ್ತಿ ಇದ್ದಾರೆ, ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗ್ತಾಯಿದೆ, ಹಣ ದುಡ್ಡು ಬೇಕು, ಅಕ್ಕ ದುಡ್ಡು ಬೇಕು, ಕೈ ಕಾಲು ಹಿಡ್ಬಿಡ್ತಾರೆ, ಸ್ವಾಮೀಜಿ ಗುರುಗಳೇ ದುಡ್ಡು ಬೇಕಂತ. ಪಾಪ ಇವ್ರು ಹೇಳಿದ್ದನ್ನು ಅವ್ರು ನೋಡ್ತಾರೆ, ಹೌದಲ್ಲ ಹಾಸ್ಪಿಟ್ಲಲ್ಲಿದ್ದಾರೆ, ಹೌದಲ್ಲ ಓ ಅಲ್ಲೇನೋ ಕಷ್ಟದಲ್ಲಿದ್ದಾರೆ, ಅವ್ರೇನು ಮಾಡ್ತಾರೆ, ಕೊಟ್ಬಿಡ್ತಾರೆ 10,000 20,000 30,000 ಹಂಗೆ ಕರುಣೆ ತೋರ್ತಾರೆ, ದಯೆ ತೋರ್ತಾರೆ, ಒಳ್ಳೆತನ ಇರುತ್ತೆ. ಇವ್ರೇನು ಮಾಡ್ತಾರೆ, ಅದು ತಕ್ಕೊಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ಕುಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಸುತ್ತಾಡ್ಕೊಂಡಿರ್ತಾರೆ. ಇನ್ನೇನು ಹಾಸ್ಪಿಟ್ಲಿಗೆ ₹1 ಕೊಡಲ್ಲ, ಅಲ್ಲಿನೂ ಒಂದು ಖರ್ಚು ಮಾಡಲ್ಲ. ಒಂದು ವೇಳೆ ಅವಾಗೂ ಖರ್ಚು ಮಾಡಿದ್ರು ಅಂತ ಇಟ್ಕೊಳ್ಳಿ, ಯಾಕಂದ್ರೆ ಇವ್ರು ಏನಾದರೂ ಎನ್ಕ್ವೈರಿ ಮಾಡಿಬಿಟ್ರೆ, ಹಣ ಕೊಟ್ಟಿರೋರು ಸಹಾಯ ಮಾಡೋರು ಎನ್ಕ್ವೈರಿ ಮಾಡಿಬಿಟ್ರೆ, ಕೇಳಿಬಿಟ್ರೆ, ಅದಕ್ಕೆ ಇವರು ಏನು ಪ್ಲ್ಯಾನ್ ಮಾಡ್ತಾರೆ ಗೊತ್ತಾ? 50,000 ತೊಗೊಂಡಿದ್ದಾರೆ ಬೇರೆಯವ್ರ ಹತ್ರ, ಇಲ್ಲ 1,00,000 ತೊಗೊಂಡಿದ್ದಾರೆ ಬೇರೆಯವ್ರ ಹತ್ರ.
ಇಲ್ಲಿ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಖರ್ಚು ಮಾಡಿರೋದು ಎಷ್ಟು ಗೊತ್ತಾ? 1,00,000ಕ್ಕೆ 10% ಖರ್ಚು ಮಾಡಲ್ಲ. ಖರ್ಚು ಮಾಡಿದ್ರು ಅಮ್ಮಮ್ಮ ಅಂದರೆ 10%, 10,000ನೇ ಖರ್ಚು ಮಾಡಿರ್ತಾರೆ. ಉಳಿದಿರೋ 90,000 ಮೆಕ್ಕಬಿಟ್ಟಿರ್ತಾರೆ, ಇಲ್ಲ ಜೂಜಾಡಿರ್ತಾರೆ, ಇಲ್ಲ ಯಾರಿಗೋ ಮನೆಗಳಲ್ಲೋ ಎಲ್ಲೋ ಹೋಗಿ ಅವ್ರಿಗೆ ಇಟ್ಬಿಟ್ಟಿರ್ತಾರೆ, ಇಲ್ಲ ಚೆನ್ನಾಗಿ ಅವ್ರಿವರು ಫ್ರೆಂಡ್ಸ್ನ ಸೇರ್ಕೊಂಡು ಪಾರ್ಟಿಗಳು ಇಟ್ಕೊಂಡ್ಬಿಟ್ಟಿರ್ತಾರೆ, ಲೈಫ್ ಎಂಜಾಯ್ ಮಾಡಿಬಿಟ್ಟಿರ್ತಾರೆ. ಯಾರಿಗೂ ಗೊತ್ತಾಗಲ್ಲ. ಬರೀ 10,000 ಖರ್ಚು ಮಾಡಿರ್ತಾರೆ 1,00,000ಕ್ಕೆ. 1,00,000 ಸಾಲ ಮಾಡಿಬಿಟ್ಟಿರ್ತಾರೆ, ಇಲ್ಲ ಸಹಾಯ ತಗೊಂಡಿರ್ತಾರೆ ಪುಕ್ಕಟೆಗೆ. ಅದಕ್ಕೆ ಒಳ್ಳೆಯವರು ಮೋಸ ಆಗಬಾರ್ದು. ಒಳ್ಳೆಯವರಲ್ಲಿ ಒಳ್ಳೆಯತನ ಇರುತ್ತೆ. ಅವರು MLA ಆಗಲಿ, MP ಆಗಲಿ, ಯಾವುದೋ ಕಾರ್ಪೊರೇಟ್ರ್ ಆಗಲಿ, ಯಾವುದೇ ಫ್ಯಾಕ್ಟ್ರಿ ಓನರ್ ಆಗಲಿ, ಅಥವಾ ಯಾವುದೋ ಅಂಗಡಿ ಓನರ್, ಹೋಟ್ಲ್ ಓನರ್ ಆಗಲಿ, ಒಬ್ಬ ರೈತ ಆಗಲಿ, ಒಳ್ಳೆಯವರು. ನಾನು ಒಳ್ಳೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಳ್ಳೆಯವರಾದರೆ ಸಾಲದು, ಇಂಥ ನೀಚ ನಿಕೃಷ್ಟಿರ್ತಾರೆ. ಹುಷಾರಾಗಿರಿ, ಟೋಪಿ ಆಗಿಬಿಡ್ತಾರೆ, ಕಿವಿನಲ್ಲಿ ಹೂವು ಆಗಿಬಿಡ್ತಾರೆ. ಒಂದು ವೇಳೆ ನೀವು ಸಹಾಯ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಮೇಲೆ ಸಹಾಯ ಮಾಡಲಿಲ್ಲ, ಇನ್ನೇನು ಮಾಡಬೇಕು ಅಂತಿರ್ತೀರಿ, ಡಿಲೇ ಮಾಡ್ತೀರ. ಇವ್ರಿಗೇನೋ ಒಂದು ಒಡವೆ ತಗೊಡ್ಬೇಕು, ಇವ್ರಿಗೇನೋ ಒಂದು ಕಾರ್ ತಗೊಡ್ಬೇಕು, ಇವ್ರಿಗೇನೋ ಒಂದು ಲೋನ್ ಕಟ್ಸ್ಬೇಕು, ಇವ್ರಿಗೇನೋ ಒಂದು 2 ವೀಲರೋ 4 ವೀಲರೋ 3 ವೀಲರೋ ತಗೊಡ್ಬೇಕು. ಪಾಪ ಬಡವ ಆಟೋನಲ್ಲಿ ದುಡಿತಿದ್ದಾನೆ, ಒಂದು ಕಾರ್ ತಗೊಡೋಣ, ಕಾರ್ನಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿ. ಪಾಪ ಅವ್ರ ಹೆಂಡತಿ ಮಕ್ಕಳು ನನ್ನ ಹತ್ರ ಅಳ್ಕೊಂಡು ಕಷ್ಟ ಹೇಳ್ಕೊಂಡಿದ್ದಾರೆ, ಅವ್ರಿಗೇನೋ ಒಂದು ತಗೊಡೋಣ ಅಂತ ಒಬ್ಬ ಗುರೂಜಿನೋ, ಒಬ್ಬ ಫ್ಯಾಕ್ಟ್ರಿ ಓನರೋ, ಒಬ್ಬ ಹೋಟ್ಲ್ ಓನರೋ, ಒಬ್ಬ ರೈತನೋ ಒಂದು ಒಳ್ಳೆ ಮನಸ್ಸಿಂದ ಇರ್ತಾನೆ. ಯಾವಾಗಲೂ ಅದೇ ಆಲೋಚನೆ ಮಾಡ್ತಾನೆ. ಒಳ್ಳೆ ಮನುಷ್ಯ, ಅವನಿಗೆ ಸಹಾಯ ಮಾಡಬೇಕು, ಅವನು ನಮ್ಮ ಹತ್ರ ಕೆಲಸ ಮಾಡ್ತಾನೆ, ಅವಳಿಗೆ ಸಹಾಯ ಮಾಡಬೇಕು, ನಮ್ಮ ಹತ್ರ ಶಿಷ್ಯರಾಗಿದ್ದಾರೆ, ನಮ್ಮ ಹತ್ರ ವಿದ್ಯೆ ಕಲಿತಿದ್ದಾರೆ, ಏನೋ ಸಹಾಯ ಮಾಡೋಣ, ನಮ್ಮ ಹತ್ರ ಕೇಳ್ಕೊಂಡು ಬಂದಿದ್ದಾರೆ, ಏನಾದರೂ ಸಹಾಯ ಮಾಡಿ ಗುರುಗಳೇ, ಏನಾದರೂ ನಮ್ಮ ಕಷ್ಟಗಳು ನಿವಾರಿಸಿ ಗುರುಗಳೇ. ಗೊಳೋ ಅಂತ ತಳ್ಕೊತಾರೆ, ಅಷ್ಟು ಸಾಲ ಇದೆ, ಇಷ್ಟು ಸಾಲ ಇದೆ, ನಮ್ಮ ಮನೆಯಿಂದ ಹೊರಗಾಕ್ಬಿಟ್ಟಿದ್ದಾರೆ, ಸಾಲಗಾರರ ಕಾಟ ತಡೆಯೋಕ್ಕಾಗ್ತಾಯಿಲ್ಲ. ಈ ರೀತಿ ಸಾಕಷ್ಟು ಕಷ್ಟಗಳು ನಮ್ಮ ಹತ್ರ ಹೇಳ್ಕೊಂಡು ಬಂದಿದ್ದಾರೆ. ನಾವು ಆಶ್ವಾಸನೆ ಕೊಡೋದಿಲ್ಲ, ಒಳ್ಳೆ ರೀತಿ ಹೇಳಿರ್ತೀವಿ. ಇಲ್ಲಿ ನಿನ್ನ ಕಷ್ಟಗಳಾದರೂ ಮರೀಲಿಕ್ಕೆ ಇಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಅರ್ಧ ಗಂಟೆ ಕೂತ್ಕೋ, 1 ಗಂಟೆ ಕೂತ್ಕೋ, ನಿನ್ನ ಕಷ್ಟಗಳಾದರೂ ಮರೀತೆ. ಯಾಕಂದರೆ ಅವ್ರು ಆತ್ಮಹತ್ಯೆ ಮಾಡ್ಕೊಬಿಡ್ತೀನಿ, ಸತ್ತಾಗ್ಬಿಡ್ತೀನಿ ಗುರೂಜಿ, ಆತ್ಮಹತ್ಯೆ ಮಾಡ್ಕೊಬಿಡ್ತೀನಿ ಗುರೂಜಿ ಅಂತ ಭಯ ಆಗಿಸ್ತಾರೆ. ನಮಗೆ ಭೀತಿ ಇಕ್ಕಿಸ್ತಾರೆ. ಆ ರೀತಿ ಅಳ್ತಾರೆ, ಆ ರೀತಿ ಗೊಳೋ ಅಂತ ಅಳ್ತಾರೆ ಫೋನುಗಳಲ್ಲಿ. ನಾವು ಏನೋ ಅಯ್ಯೋ ಪಾಪ ಅಲ್ಲ ಅನ್ಯಾಗ ಆತ್ಮಹತ್ಯೆ ಮಾಡ್ಕೊಬಿಟ್ರಿ ಏನು ಮಾಡೋದು, ಕನಿಷ್ಠ ಒಂದು ಜೀವ ಹೋಗ್ತಾ ಇದೆ, ಅದನ್ನು ತಪ್ಪಿಸೋಣ ಅಂತ ನಾವೇನು ಮಾಡ್ತೀವಿ, ಆಯ್ತಪ್ಪ ಅಳ್ಬೇಡಯ್ಯ, ನೀನು ಕಷ್ಟ ಹೇಳ್ಕೊಂಡಿದ್ಯಾ, ಆಯ್ತು ನನಗೆ ಅರ್ಥ ಆಯಿತು, ಒಂದು ಕೆಲಸ ಮಾಡು. ಅಷ್ಟೇ ಅಲ್ಲ, ಅವ್ರು ಇನ್ನೊಂದು ಲಾಜಿಕ್ ಯೂಸ್ ಮಾಡ್ತಾರೆ. ನಾನು ವಿದ್ಯೆ ಕಲಿತೀನಿ, ನಿಮ್ಮ ಹತ್ರ ಶಿಷ್ಯ ಆಗಿದ್ಬಿಡ್ತೀನಿ, ಅಲ್ಲಿಗೆ ಬಂದುಬಿಡ್ತೀನಿ, ಅಡ್ರೆಸ್ ಕೊಡಿ, ಹಿಂಗೆಲ್ಲ ಕೇಳ್ತಿರ್ತಾರೆ. ನಾವು ಹೇಳೋದು ಇಲ್ಲಪ್ಪ, ಅಡ್ರೆಸ್ ಕೊಡಲ್ಲ, ಫಸ್ಟ್ ಕ್ಲಾಸಿಗೆ ಸೇರಿಕೊಳ್ಳಿ, ಆನ್ಲೈನ್ ಕ್ಲಾಸ್ಗೆ, ಒಳ್ಳೆಯದನ್ನು ಕಲ್ಕೊಳ್ಳಿ. ಈಗಾಗಲೇ ಸಾಲವೆಲ್ಲ ಮಾಡಿಬಿಟ್ಟಿದ್ದೀರಾ, ಕಷ್ಟದಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀರಾ, ನಿಜ ಹೇಳ್ಬೇಕಾದ್ರೆ ಸಾಲವೆಲ್ಲ ಮಾಡಬಾರ್ದು, ತಪ್ಪುಗಳು ಮಾಡಬಾರ್ದು, ಹಿಂಗೆಲ್ಲ ಹೇಳಿರ್ತೀವಿ. ಈ ನೀಚ ನಿಕೃಷ್ಟದ್ದು ಏನು ಕೆಲಸ ಗೊತ್ತಾ? ಗುರುಗಳ ಹತ್ರ ಪೀಕ್ ಹಾಕೆ, MLAಗಳ ಹತ್ರ ಪೀಕ್ ಹಾಕೆ, ಕಾರ್ಪೊರೇಟ್ರುಗಳು ಇನ್ಯಾರೋ ಆಫೀಸರ್ಗಳ ಹತ್ರ ಪೀಕ್ ಹಾಕೆ, ಹೋಟ್ಲಲ್ಲಿ ಓನರ್ಗಳ ಹತ್ರ, ಫ್ಯಾಕ್ಟ್ರಿ ಓನರ್ಗಳ ಹತ್ರ, ರೈತರ ಹತ್ರ, ಅವ್ರ ಹತ್ರ ಇವ್ರ ಹತ್ರ ಸಿಕ್ಕದವ್ರ ಹತ್ರ ಪೀಕ್ ಹಾಕೆ. ಸಾಲದಕ್ಕೆ ಅವ್ರ ಹೆಂಡ್ತಿಗಳ ಹತ್ರನೂ ಪೀಕ್ತಾರೆ. ಹೆಂಗಂದ್ರೆ ಅವ್ರು ಮದುವೆ ಮಾಡ್ಕೊಳ್ಳೋವಾಗೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರ್ತಾರೆ, ವಂಚನೆ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ. ಲೈಫ್ ಲಾಂಗ್ ವಂಚನೆ ಮಾಡ್ತಾನೇ ಇರ್ತಾರೆ ಇವರು. ಸಾಲದಕ್ಕೆ ಒಬ್ಬ ಹುಡುಗಿನ ಅಷ್ಟೇ ಅಲ್ಲ, ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಬಿಟ್ಟಿರ್ತಾರೆ. ಇಲ್ಲಿ ಮಕ್ಕಳು ಅಲ್ಲಿ ಮಕ್ಕಳಿರ್ತಾವೆ, ಅವ್ರಿಗೂ ಮೋಸ ಮಾಡಿರ್ತಾರೆ, ಇವ್ರಿಗೂ ಮೋಸ ಮಾಡಿರ್ತಾರೆ. ಅಂಥ ನೀಚ ನಿಕೃಷ್ಟ ಇವರು. ಲಾಸ್ಟ್ ಗುರುಗಳನ್ನೂ ಬಿಡಲ್ಲ, ಸುಳ್ಳು ಹೇಳೇ ಕೆಲಸ, ವಿದ್ಯೆ ಕಲಿಬೇಕಂತ ಸೇರ್ಕೊತಾರೆ. ವಿದ್ಯೆ ಕಲ್ಕೊಬಿಡ್ತೀನಿ ಗುರುಗಳೇ ಅಂತ ಸೇರ್ಕೊಳ್ತಾರೆ. ನನ್ನ ದೈವ ಭಕ್ತ ಯುವತಿ ಬೆಳ್ಕೊಂಬಿಟ್ಟು ಬಂದುಬಿಟ್ಟಿರ್ತಾರೆ, ಒಂದು ಪ್ರೊಫೈಲ್ ಫೋಟೋ ಆಗ್ಬಿಟ್ಟಿರ್ತಾರೆ. ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಆಗ್ಬಿಟ್ಟು ನಮಗೂ ಶೇರ್ ಮಾಡಿಬಿಡ್ತಾರೆ, ಏನೋ ದೈವ ಭಕ್ತ ಅನ್ನೋ ಥರ. ನಾವು ಇನ್ನೇನು ಮಾಡೋದು, ಆತ್ಮಹತ್ಯೆ ಮಾಡ್ಕೊತಾನೆ ಪಾಪ, ಏನೋ ಅವ್ನು ಪ್ರಾಣ ಉಳಿಸೋಣ. ನಾವು ಒಳ್ಳೆಯ ಮನಸ್ಸಿಂದ, ಈ ಹೃದಯದಿಂದ, ಅನಾಹತ ಚಕ್ರ ಇದೆಯಲ್ಲಪ್ಪ, ಈ ಒಂದು ಒಳ್ಳೆಯ ಭಾವನೆಯಿಂದ, ಇದನ್ನು ಭಾವನಾತ್ಮಕ ಅಂತ ಕರಿತೀವಿ. ಈ ರೀತಿ ಭಾವನೆಗಳೆಲ್ಲ, ಕೆಟ್ಟ ಭಾವನೆ ಆಗಲಿ, ನೀಚ ನಿಕೃಷ್ಟ ಭಾವನೆಗಳಾಗಲಿ, ಒಳ್ಳೆಯ ಭಾವನೆಗಳಾಗಲಿ, ಇಲ್ಲಿ ದಾನ ಧರ್ಮ ಮಾಡೋನಾಗಲಿ, ವಂಚನೆ ಮಾಡಿ ಈಸ್ಕೊಳ್ಳೋರಾಗಲಿ, ಒಟ್ಟಿನಲ್ಲಿ ಇಲ್ಲಿ ಹೃದಯದಿಂದಲೇ ಬರಬೇಕು ಭಾವನೆಗಳು. ಅದು ಈ ಮನಸ್ಸು ಬುದ್ಧಿಗೆ ಬಂದು ಈಚೆ ಬರುತ್ತೆ, ಬಾಯಿಂದ ಕಣ್ಣುಗಳಿಂದ ಬರುತ್ತೆ, ಕೈಗಳಿಂದ ಕಾಲುಗಳಿಂದ ಅಲ್ಲಾಡುತ್ತೆ, ಶರೀರದಿಂದ. ಆ ಭಾವನೆಗಳ ಒಂದು ಎಫೆಕ್ಟ್ ಅದು ಇಲ್ಲಿಂದನೇ ಬರೋದು, ಹೃದಯದಿಂದ. ಈ ಹೃದಯಕ್ಕೆ ಅನಾಥ ಚಕ್ರ ಅಂತೀವಿ ಈ ಏರಿಯಾನ. ಇದಕ್ಕೆ ದೇವರು ಅನಂತ ಪದ್ಮ, ಓಂ ಶ್ರೀ ಅನಂತ ಪದ್ಮಾವತಿ, ಓಂ ಶ್ರೀ ಅನಂತಲಕ್ಷ್ಮಿ, ಓಂ ಶ್ರೀ ಅನಂತ ಪದ್ಮನಾಭ ಸ್ವಾಮಿ, ಒಟ್ಟಾರೆ ಶ್ರೀಮನ್ನಾರಾಯಣ ಅಧಿಪತಿ. ಈ ವಿಶುದ್ಧ ಇದು ಅನಾಹತ ಚಕ್ರಕ್ಕೆ, ಅನಾಹತ ಚಕ್ರ 4ನೇ ಚಕ್ರಕ್ಕೆ. ಶ್ರೀಮನ್ನಾರಾಯಣ ಇಡೀ ಜಗತ್ತನ್ನು ನಡೆಸ್ತಾನೆ.
ಮಹಾಲಕ್ಷ್ಮಿ ಸಹಾಯ ಮಾಡ್ತಾಳೆ, ಪದ್ಮಾವತಿ ಜಗನ್ಮಾತೆ ಸಹಾಯ ಮಾಡ್ತಾಳೆ. ಆದರೆ ಇವರು ದುಷ್ಟರ ಕಾಟ ನೋಡ್ರಿ ಹೆಂಗಿದೆ. ಈ ದುಷ್ಟರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಒಳ್ಳೆಯ ಬುದ್ಧಿಯನ್ನು ಒಳ್ಳೇದಕ್ಕೆ ಯೂಸ್ ಮಾಡಲ್ಲ, ಕೆಟ್ಟದಕ್ಕೆ ಭಗವಂತ ಕೊಟ್ಟ ಬುದ್ಧಿಯನ್ನು ಕೆಟ್ಟದಕ್ಕೆ ಯೂಸ್ ಮಾಡ್ತಾರೆ. ಮದುವೆ ಮಾಡ್ಕೊಳ್ಳೋಗೋ ವಂಚನೆ ಮಾಡ್ತಾರೆ. ನಾನು ಆ ಕೆಲಸದಲ್ಲಿ ಇದ್ದೀನಿ, ಈ ಕೆಲಸದಲ್ಲಿ ಇದ್ದೀನಿ ಅಂತ ಯಾರ್ದೋ ಕಾರ್ ಹಾಕೊಂಡು ಹೋಗ್ಬಿಡೋದು, ಯಾರ್ದೋ ಟೂ ವೀಲರ್ ಹಾಕೊಂಡು ಹೋಗ್ಬಿಡೋದು ಅವ್ರ ಮನೆ ಹತ್ರ. ಇಲ್ಲ ಇವರು ನಮ್ಮದೇ ಅಂತ ಹೇಳ್ಕೊಳ್ಳೋದು. ಇಲ್ಲ ಯಾವುದೋ ಹೋಟ್ಲಲ್ಲಿ ಫ್ಯಾಕ್ಟ್ರಿಯಲ್ಲಿ ಏನೋ ದುಡಿತಿರ್ತಾರೆ ಸ್ವಲ್ಪ, ಲಕ್ಷ ಪೇಮೆಂಟ್ ಬರುತ್ತೆ ಅಂತ ಸುಳ್ಳು ಹೇಳ್ಕೊಳ್ಳೋದು. ಆಮೇಲೆ ಮದುವೆ ಆದಮೇಲೆ ಬಿಟ್ಬಿಡೋದು ಆ ಕೆಲಸ. ಆಮೇಲೆ ಏನೋ ಆಗೋಯ್ತಲ್ಲ, ಮದುವೆ ಆದಮೇಲೆ 1 ತಿಂಗಳು 2 ತಿಂಗಳು 3 ತಿಂಗಳಾದಮೇಲೆ ಆ ಕೆಲಸನ ಬಿಟ್ಬಿಡೋದು. ಇದು ಕತೆ. ಇಲ್ಲಿ ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ಸುಳ್ಳು ಹೇಳಿ ಅವ್ರ ಹತ್ರ ಇವ್ರು ತಗೊಂಡು ಮೋಸ ಮಾಡೋದು, ಇದು ಕತೆ. ಈ ರೀತಿ ಭಾವನೆಗಳಿದೆಯಲ್ಲ, ಒಳ್ಳೆ ಭಾವನೆ ಅಷ್ಟೇ ಅಲ್ಲ. ಇವರು ಗುರುಗಳಿಗೆ ಮೋಸ ಮಾಡಿ ಇಲ್ಲಿಂದ ಸುಮ್ಮನೆ ಇರಲ್ಲ, ಹೋಗ್ಬಿಟ್ಟು ಓನರ್ಗಳಿಗೆ ಮೋಸ ಮಾಡಿ ಸುಮ್ಮನೆ ಇರಲ್ಲ. ಆ ಓನರ್ ಸರಿಯಿಲ್ಲ, ಈ ಆ ಓನರು ಕೆಲಸ ಮಾಡಿಸ್ಕೊಬಿಡ್ತಾನೆ, ಪೇಮೆಂಟ್ ಕೊಡಲ್ಲ ಓನರು, ಹಿಂಗೆಲ್ಲ ಓನರ್ ಮೇಲೆ ಚಾಡಿಗಳು ಹೇಳೋದು. ಇವರು ಓನರ್ ಹತ್ರನೇ ಬೇಜಾನ ಅಡ್ವಾನ್ಸ್ ತಗೊಂಡು ಪೆಂಡಿಂಗ್ ಇಕ್ಕೊಬಿಟ್ಟು ಇವರು ಓನರ್ ಕೇಳಿದ್ರೆ ಸ್ವಲ್ಪ ಹಿಡ್ಕೊತೀನಿ ಅಂದರೆ ಆಗಲ್ಲ ಅಂತಾರೆ. ಓನರ್ಗೆ ಕೈ ಕೊಟ್ಬಿಡೋದು, ಫೋನ್ ನಂಬರ್ಗಳೇ ಸ್ವಿಚ್ ಆಫ್ ಮಾಡೋದು ಅಂತ ಅಯೋಗ್ಯರಿರ್ತಾರೆ ಇವರು. ಗುರುಗಳಿಗೆ ಮೋಸ ಮಾಡೋದು, ಗುರುಗಳ ಹತ್ರ ವಿದ್ಯೆ ಕಲಿಯೋದು, ಅದು ನ್ಯಾಯವಾಗಿ ಹೇಳ್ತಿರಲ್ಲ. ಇವ್ರು ಹೋಗಿರೋದು ಏನಕ್ಕೆ, ಏನಾದರೂ ಸಿಗ್ತದೆ ದುಡ್ಡು ಗಿಡ್ಡು ಅದು ಇದು ಅಂತ ಮಾಡ್ಕೊಬಿಡೋಣ, ಏನೋ ಮ್ಯಾಜಿಕ್ ಮಾಡಿಕೊಟ್ಬಿಡ್ತಾರೆ, ಏನೋ ವಿದ್ಯೆಗಳು ಹೇಳ್ಕೊಟ್ಬಿಡ್ತಾರೆ. ಮಣ್ಣಿನ ವಿಗ್ರಹನ ಬಂಗಾರದ ವಿಗ್ರಹ ಮಾಡ್ಕೊಟ್ಬಿಡ್ತಾರೆ, ಕಲ್ಲನ್ನು ವಜ್ರ ಮಾಡ್ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಬಂದುಬಿಡ್ತಾರೆ. ಇಲ್ಲಿ ಸುಳ್ಳು ಪಳ್ಳಲ್ಲಿ ಸೇರ್ಕೊಬಿಡ್ತಾರೆ. ಇನ್ನೇನು ದಕ್ಷಿಣ ಕೊಡೋಕ್ಕೂ ದುಡ್ಡಿಲ್ಲ ಅಂತಾರೆ. ಲಾಸ್ಟಿಗೆ 100-200 ಕೆಲವ್ರು ಕೊಡ್ತಾರೆ. ಅದನ್ನೇ ದೊಡ್ಡದಾಗಿ ಹೈಲೈಟ್ ಮಾಡ್ತಾರೆ. 10,000 ಕೇಳ್ಬಿಟ್ಟ, 20,000 ಕೇಳ್ಬಿಟ್ಟ, ಟ್ರಸ್ಟ್ ಮಾಡ್ತಾಯಿದ್ದಾರಂತ, ಟ್ರಸ್ಟು ನಾವೆಲ್ಲ ಕೊಡಬೇಕಂತೆ, ಹಿಂಗೆಲ್ಲ ಸುಳ್ಳು ಪಳ್ಳು ಹೇಳೋದು. ಅಷ್ಟು ಫೀಸ್ ತೊಗೊಬಿಟ್ಟು, ಅಷ್ಟು ಡೊನೇಷನ್ ತೊಗೊಬಿಟ್ಟು, ಅಷ್ಟು ಪೀಕ್ ಬಿಟ್ಟು ಹಿಂಗೆಲ್ಲ ಒಳ್ಳೆ ಗುರುಗಳಿಗೆ ಸುಳ್ಳು ಹೇಳೋದು ಇವರು. ಅದೇ ಅಲ್ಲಿ ಹೋಗಿರ್ತಾರೆ, ಅಲ್ಲಿ ಸುತ್ತಿರ್ತಾರೆ. 25,000, 30,000, 50,000 ಆ ಗುರುಗಳಿಗೆ ಈ ಗುರುಗಳು ಕೊಟ್ಟಿರ್ತಾರೆ. ಅದೆಲ್ಲ ಇವ್ರಿಗೆ ಲೆಕ್ಕ ಇಲ್ಲ. ಇಲ್ಲಿ ಬರೀ 500 ರೂಪಾಯಿ ಕೊಟ್ಟು, 200 ರೂಪಾಯಿ ಕೊಟ್ಟು ದಕ್ಷಿಣೆ, ಅದು ದಕ್ಷಿಣೆ, ಇದು ಫೀಸಲ್ಲ, ಡೊನೇಷನ್ ಅಲ್ಲ, ಅಷ್ಟು ಕೊಟ್ಟು ಅದನ್ನೇ ಹೇಳ್ಕೊಳ್ಳೋದು ಎಲ್ಲ ಕಡೆ, ಬುರುಡೆ ಬಿಟ್ಕೊಳ್ಳೋದು. ಇರೋ ವಿದ್ಯಾರ್ಥಿಗಳಿಗೂ, ಕಲಿತಾರ ವಿದ್ಯಾರ್ಥಿಗಳಿಗೂ ಫೋನ್ ಕಾಲ್ ಮಾಡಿ ಕೆಟ್ಟು ಅವ್ರಿಗೆ ಊದೋದು ಕಿವಿನಲ್ಲಿ, ಅವ್ರನ್ನೇ ಕೆಡಿಸ್ಬಿಡೋದು. ಇನ್ನೇನು ಅವ್ರು ಉದ್ಧಾರ ಆಗಬೇಕು ವಿದ್ಯಾರ್ಥಿಗಳು, ಅವ್ರೇನು ಇನ್ನೇನೋ ಸಿದ್ಧಿ ಮಾಡ್ಕೊತಾ ಇದ್ದಾರೆ. ಇನ್ನೇನು ಗುರುಗಳು ಅವ್ರಿಗೆ ಯಾವುದೋ ಕಾರ್ ತಗೊಡ್ತಾರೆ, ಗುರುಗಳು ಸಹಾಯ ಮಾಡ್ತಾರೆ, ಯಾವುದೋ ಅವ್ರಿಗೆ ಸಾಲ ತೀರ್ಸಂಗೆ ಮಾಡ್ತಾರೆ, ಇಲ್ಲ ಒಂದು ಮನೆ ಕಟ್ಕೊಳ್ಳೋಂಗೆ ವ್ಯವಸ್ಥೆ ಮಾಡ್ತಾರೆ ಗುರುಗಳು, ಇಲ್ಲ ಯಾವುದೋ ಒಂದು ಉದ್ಯೋಗ ವ್ಯವಸ್ಥೆ ಮಾಡ್ತಾರೆ. ಆ ಟೈಮ್ಗೆ ನೋಡ್ರಿ ಯಾರೋ ಇದೆಲ್ಲ ತಿಳ್ಕೊತಾ ಇರ್ತಾರೆ. ಈ ಅಯೋಗ್ಯರು ಹೊರಗಡೆ ಹೋಗಿರ್ತಾರೆ, ಇಲ್ಲಿಂದ ಡಿಬಾರಾಗಿ, ಇಲ್ಲಿಂದ ಉಗಿಸ್ಕೊಂಡು ಉಪ್ಪಾಗಿಸ್ಕೊಂಡು ಹೊರಗಡೆ ಹೋಗಿರ್ತಾರೆ ನೀಚರು. ಅವ್ರಿಗೆ ಯಾವಾಗಲೂ ಹೊಸ ವಿದ್ಯಾರ್ಥಿಗಳ ಮೇಲೆ ಕಣ್ಣು. ಈ ಹಳೆಯ ವಿದ್ಯಾರ್ಥಿಗಳಿರ್ತಾರಲ್ಲ, ಅದು ಕಾಲೇಜ್ ಇರ್ಬೋದು, ಯಾವುದೋ ಇನ್ಸ್ಟಿಟ್ಯೂಟ್ ಇರ್ಬೋದು, ಯಾವುದೋ ಗುರುಕುಲ ಇರ್ಬೋದು, ಮಠ ಮಂದಿರ ಇರ್ಬೋದು, ಇಲ್ಲಿಂದ ಓಡೋಗಿರ್ತಾರೆ ಕೆಲಸ ಬಿಟ್ಟು ಉಗಿಸ್ಕೊಂಡು. ಅವರು ಇರೋರಿಗೆ ಕೆಡಿಸೋದು, ಅದು ಇದು ಹೇಳಿ. ಇವ್ರು ಹೆಂಗಪ್ಪ ಅಂದರೆ ಇರೋರು ಕೆಲವರು ಯಾರ ಮಾತು ಕೇಳಲ್ಲ, ಕೆಲವ್ರು ಯಾರೋ ಒಬ್ರು ಹೇಳ್ಬಿಟ್ರೆ ಕೇಳ್ಬಿಡ್ತಾರೆ. ಅಂಥ ನೀಚರು ಇಲ್ಲಿ ಇರ್ತಾರೆ ನೀಚರು. ಈ ನೀಚರು ಇರ್ತಾರಲ್ಲ ಇಲ್ಲಿ, ಇವ್ರು ಯಾರ ಮಾತು ಕೇಳ್ತಾರೆ ಗೊತ್ತಾ? ಅಂಥ ನೀಚರ ಮಾತು ಕೇಳ್ತಾರೆ. ಯಾಕಂದ್ರೆ ಇವ್ರು ಅಣ್ಣಂದ್ರವರು, ಅವ್ರ ತಮ್ಮಂದ್ರು ಇವ್ರು ಹೋದರೆ ಹೋಗ್ಲಿ ಬಿಡಿ ಅಂತ ನಾವು ಕಾಯ್ತಾ ಇರ್ತೀವಿ. ಈ ನೀಚ ನಿಕೃಷ್ಟರು ಆಚೆ ಹೋಗ್ಲಿ ಇಲ್ಲಿಂದ ಗುರುಕುಲದಿಂದ ಅಂತ ನಾವು ಕಾಯ್ತಾ ಇರ್ತೀವಿ. ಮಠದಿಂದ ಆಚೆ ಹೋಗ್ಲಿ ಅಂತ ನಾವು ಕಾಯ್ತಾ ಇರ್ತೀವಿ. ಟ್ರಸ್ಟಿಂದ ಆಚೆ ಹೋಗ್ಲಿ ಅಂತ ನಾವು ಕಾಯ್ತಾ ಇರ್ತೀವಿ. ನಮಗೂ ಸಾಕಾಗಿರುತ್ತೆ ಇವ್ರ ಹತ್ರ ಹೇಗೆ ಇವ್ರು ಬರೀ ಸುಳ್ಳೆ, ಕೂತ್ಕೊಂಡ್ರೆ ಸುಳ್ಳೆ, ನಿಂತ್ಕೊಂಡ್ರೆ ಸುಳ್ಳೆ, ಪ್ರತಿಯೊಂದು ಸುಳ್ಳೆ. ಬರೀ ಗುರುಗಳ ಹತ್ರ ಪೀಕೋದೇ ನೋಡ್ತಿರ್ತಾರೆ. ಆ ಖರ್ಚಿಗೆ ಬೇಕು, ಈ ಖರ್ಚಿಗೆ ಬೇಕಂತ. ಲಾಸ್ಟ್ ಇಲ್ಲಿ ಉಗಿಸಿ ಉಪ್ಪು ಹಾಕ್ಕೊಂಡು ಹೋದ್ಮೇಲೆ ಅವರಷ್ಟಕ್ಕವ್ರೆ ಆಮೇಲೆ ಚಾಡಿಗಳು ಹೇಳೋದು ಅಲ್ಲಿ. ಜೊತೆಗೆ ಯೂಟ್ಯೂಬಲ್ಲಿ ಕಾಮೆಂಟ್ಗಳು ಬರೋದು ನೋಡ್ರಿ. ಇನ್ನೊಂದು ಸ್ವಾದಿಷ್ಟಾನ ಚಕ್ರನಲ್ಲಿ ಒಬ್ಬ ಅಯೋಗ್ಯ ಬರೆದಿದ್ದಾನೆ, ಇಷ್ಟಿಷ್ಟು ಪೇಜ್ ಬರೆದಿದ್ದಾನೆ ನನ್ನ ಬಗ್ಗೆ. ಅವನೆಂಥವನು ಗೊತ್ತಾ? ಅವನ ಬಗ್ಗೆ ನಾನು ಹೇಳೋದು ಬೇಡ, ಅವನ ಬಗ್ಗೆ ಟೈಮ್ ಕೆಡಿಸ್ಕೊಳ್ಳೋದು ಬೇಡ, ವೇಸ್ಟ್ ಆಗುತ್ತೆ ಅಂತ ನೀಚರಿರ್ತಾರೆ. ಅವ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡಬಾರ್ದು, ಅವ್ರ ಬಗ್ಗೆ ನಾವು ತಲೆಯಲ್ಲೂ ಇಟ್ಕೋಬಾರ್ದು, ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ಇಟ್ಕೋಬಾರ್ದು ಕೆಟ್ಟವ್ರನ್ನ. ಆ ಕೆಟ್ಟವರು ಅಕ್ಕಪಕ್ಕ ಎಲ್ಲ ಕಡೆ ಇರ್ತಾರೆ. ಅದು ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಬಸ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಅಕ್ಕಪಕ್ಕ ಎಲ್ಲ ನೀಚರಿರ್ತಾರೆ. ಅವ್ರನ್ನ ಹೆಚ್ಚಾಗಿ ನಮ್ಮ ಮೈಂಡಲ್ಲಿ ಇಟ್ಕೋಬಾರ್ದು. ನಮ್ಮಲ್ಲಿ ಯಾವಾಗೋ ಒಳ್ಳೆಯ ಭಾವನೆ ಇರಬೇಕು, ಒಳ್ಳೆಯ ಹೃದಯದಲ್ಲಿ ವಿಶಾಲವಾದ ಭಾವನೆ, ವಿಶಾಲವಾದ ಹೃದಯ ಇರಬೇಕು. ಅವರೆಲ್ಲ ಯಾರ್ಯಾರ ಮಾತು ಕೇಳ್ತಾರೆ, ಅವ್ರು ಬೇರೆಯವ್ರ ಮಾತು ಕೇಳಿ ನಮ್ಮಿಂದ ದೂರ ಆಗ್ತಾರೆ. ನಮ್ಮನ್ನು ಕೆಟ್ಟ ಕಾಮೆಂಟ್ಗಳಲ್ಲಿ ನಮಗೆ ಮಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಜೊತೆ ಇರೋರು ಇರಲಿ, ಕಲಿಯೋರು ಕಲೀಲಿ, ಇಲ್ಲಿ ಉದ್ಧಾರ ಆಗೋರು ಆಗಲಿ, ಹಾಳಾಗೋಗೋರು ಹೋಗಲಿ, ನಮಗೆ ಹಾಕಬೇಕು ಅವ್ರ ಸವಾಸ ಅಲ್ವಾ? ಅವ್ರನ್ನ ಹಿಡ್ದಿಟ್ಕೊಳಕ್ಕಾಗಲ್ಲ ಹಾಳಾಗೋಗೋರ್ನ. ಅವ್ರು ಇರೋದೇ ಹಂಗೆ, ಭೂಮಿಗೆ ಭಾರ. ಅವರು ಯಾವಾಗೂ ಕೆಟ್ಟವ್ರನ್ನೇ ನಂಬೋದು. ಯಾರು ಟೋಪಿ ಹಾಕ್ತಾರೆ, ಯಾರು ಕಿವಿಯಲ್ಲಿ ಹೂವು ಇಡ್ತಾರೆ, ಸಾವಿರ ಲಕ್ಷ ದುಡ್ಡು ತಗೊಂಡು
ಅವ್ರ ಹತ್ರನೇ ಅವ್ರು ಟೋಪಿ ಹಾಕ್ಸ್ಕೊಳ್ಳೋದು. ಯಾರು ನಾಶ ಮಾಡ್ತಾರೋ ಅವ್ರ ಹತ್ರನೇ ಅವ್ರು ಟೋಪಿ ಹಾಕ್ಸ್ಕೊಳ್ಳೋದು. ಅಂಥ ಅವ್ರ ವಿಚಾರ ನಮ್ಗೆ ಬೇಡ. ಯಾವಾಗಲೂ ನಾವು ಒಳ್ಳೆ ಥರ ಹೋಗ್ಬೇಕು. ನಮ್ಮದು ಒಳ್ಳೆಯ ಹೃದಯ, ಒಳ್ಳೆಯ ಭಾವನೆ ಇಟ್ಕೋಬೇಕು. ಸಮಾಧಿ ಅಂದರೆ ನಾವು ಹೃದಯ, ಉಸಿರಾಟ, ಇಡೀ ಇಡೀ ಶರೀರವನ್ನು ನಮ್ಮ ಕಂಟ್ರೋಲ್ ತಗೊಂಡು ನಾವೇ ನಿಲ್ಲಿಸೋದು, ಮತ್ತು ನಾವೇ ಸ್ಟಾರ್ಟ್ ಮಾಡೋದು, ನಾವೇ ನಿಲ್ಲಿಸೋದು, ನಾವೇ ಸ್ಟಾರ್ಟ್ ಮಾಡೋದು. ಇದನ್ನು ನಿಜವಾದ ಸಮಾಧಿ ಅಂತಾರೆ. ಸುಮ್ಮನೆ ಹಳ್ಳದಲ್ಲಿ ಕೂತ್ಕೊಬಿಟ್ಟು ಸುಮ್ಮನೆ ಒಂದು 2 ಅವರ್ ಹಳ್ಳದಲ್ಲಿ ಕೂತ್ಕೊಬಿಟ್ಟು ಮೇಲೆ ಮಣ್ಣು ಹಾಕ್ಸ್ಕೊಬಿಟ್ಟು, ಚಪ್ಪಡಿ ಹಳ್ಕೊಬಿಟ್ಟು, ಮಣ್ಣು ಹಾಕ್ಸ್ಕೊಬಿಟ್ಟು, ಆಮೇಲೆ ಈಚೆ ಬಂದ್ಬಿಟ್ಟು ನಾನು ಸಮಾಧಿನ ಇದ್ದಿದ್ದೆ, ಆ ಗುರುಗಳು ಸಮಾಧಿಯಲ್ಲಿದ್ದರು. ಇದು ಸಮಾಧಿ ಅಲ್ಲ. ನಮ್ಮ ಸ್ವ ಇಚ್ಛೆಯಿಂದ ಹೃದಯವನ್ನು ಐಚ್ಛಿಕ ಅನೈಚ್ಛಿಕ ಅಂಗಾಂಗಗಳಿವು, ಐಚ್ಛಿಕ ಅನೈಚ್ಛಿಕ ಇಂದ್ರಿಯಗಳು. ನಮ್ಮ ಮಾತು ಕೇಳದೇ ಇರುವ ಈ ಅನೈಚ್ಛಿಕ ಇಂದ್ರಿಯಗಳನ್ನು ನಮ್ಮ ಕಂಟ್ರೋಲ್ ತಗೊಳ್ತೀವಿ. ಆವಾಗ ಐಚ್ಛಿಕ ಇಂದ್ರಿಯ ಆಗುತ್ತೆ. ಆಗಲೇ ನಾವು ಸೂಪರ್ಮ್ಯಾನ್. ಅದೇ ಸಮಾಧಿ. ಮೆದುಳು, ಹೃದಯ, ಭಾವನೆಗಳನ್ನು ನಾವು ನಿಲ್ಲಿಸಿದ್ರೆ ಅದೇ ಸಮಾಧಿ. ಯಾವಾಗ ನಮ್ಮ ಹೃದಯ ಕಮದಲ್ಲಿ ಒಳ್ಳೆಯ ಭಾವನೆಗಳು ನಮ್ಮಲ್ಲಿರುತ್ತೆ, ಅವಾಗೇ ನಿಜವಾದ ಗುರು, ಸದ್ಗುರು. ಯಾರು ಇಂಥ ಗುರುವಿಗೆ ಮೋಸ ಮಾಡ್ತಾರೆ, ಯಾರು ಇಂಥ ಗುರು ಬಗ್ಗೆ ಕೆಟ್ಟ ಕಾಮೆಂಟ್ ಮಾಡ್ತಾರೆ, ಯಾರು ಇಂಥ ಗುರುಗಳಿಗೆ ಅವಿಶ್ವಾಸದಿಂದ ವರ್ತಿಸ್ತಾರೆ, ಅಂಥವ್ರು ಘೋರ ನರಕಗಳಲ್ಲಿ ಕೊಳಿತಾರೆ. ಅದೇ ಯಾರು ಸದ್ಗುರು ಇದ್ದಾನೆ, ಅವನ ಆಶೀರ್ವಾದ ಸಿಗುತ್ತೆ, ಅವರು ಯಾವಾಗಲೂ ಸ್ವರ್ಗಲೋಕಕ್ಕೋ ಕೈಲಾಸಕ್ಕೋ ವೈಕುಂಠಕ್ಕೆ ಹೋಗ್ತಾರೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದಕ್ಕೆ ಒಳ್ಳೆಯವರನ್ನು ಕಾಪಾಡೋದು ಒಳ್ಳೆಯ ಗುರುಗಳ ಕರ್ತವ್ಯ, ದೈವದ ಕರ್ತವ್ಯ, ರಕ್ಷಣೆ ಮಾಡೋದು. ಒಳ್ಳೆಯವರನ್ನು ರಕ್ಷಣೆ ಮಾಡಬೇಕಿದೆ. ಈಗ ಇಲ್ಲಿ ಬರೀ ಕೆಟ್ಟವರೇ ಇದ್ದಾರೆ, ಅವರಲ್ಲಿ ಒಬ್ಬೊಬ್ಬರೇ ಒಳ್ಳೆಯವರು ಇರ್ತಾರೆ. ಅದು ನೀವೇ ಆಗಿರ್ಬೋದು ಆ ಒಳ್ಳೆಯವರು. ನಿಮ್ಮ ಸುತ್ತಲೂ ಕೆಟ್ಟವರೇ ಇರ್ತಾರೆ. ನಿಮ್ಮನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಈಗ ಒಳ್ಳೆಯವ್ರ ಕೈಯಲ್ಲಿದೆ. ನಾನು ನನ್ನ ಕೈಲಾದ ಮಟ್ಟಿಗೆ ಈ ಜ್ಞಾನ ಕೊಡ್ತಾಯಿದ್ದೀನಿ. ಉಪಯೋಗಿಸ್ಕೊಳ್ಳಿ ಒಳ್ಳೆ ಥರ ಹೋಗಿ. ಗುರುಭಕ್ತಿ, ದೈವಭಕ್ತಿ ನಿಮ್ಮಲ್ಲಿರಬೇಕು. ನ್ಯಾಯ, ನೀತಿ, ಸತ್ಯ, ಧರ್ಮ ಇರಬೇಕು. ಯಾವ ಕಾರಣಕ್ಕೂ ಗುರುದ್ರೋಹ ಮಾಡಬಾರ್ದು. ಗುರುಗಳ ಬಗ್ಗೆ ಕೆಟ್ಟದಾಗ ಕಾಮೆಂಟ್ ಮಾಡಬಾರ್ದು. ಅದು ಒಳ್ಳೆಯವ್ರಿಗೆ, ನಿಮ್ಮಂಥವ್ರಿಗೆ ಅರ್ಥ ಆಗಿರುತ್ತೆ. ಪಾಪಿಗಳಿಗೆ ಅದು ಅರ್ಥ ಆಗಿರಲ್ಲ ಬಿಡಿ, ಅವ್ರವ್ರು ಮಾಡಿದ್ದವರು. ಓಕೆ ಅವರೇ, ಅನಾಹತ ಚಕ್ರ, ಹೃದಯ, ಇಷ್ಟು ಭಾವನೆಗಳು, ಉಸಿರಾಟ, ಇಷ್ಟು ಕೆಲಸ ಕ್ರಿಯೆಗಳು ಅನಾಹತ ಚಕ್ರಕ್ಕಿರುತ್ತೆ. ಇಲ್ಲಿನ ದೇವತೆ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಅಂದರೆ ಶ್ರೀಮನ್ನಾರಾಯಣ ಮಹಾವಿಷ್ಣು, ವೈಕುಂಠ ಲೋಕ. ಸರಿನಾ? ನೆಕ್ಸ್ಟು ವಿಶುದ್ಧ ಚಕ್ರ, ಆಗ್ನೇಯ ಚಕ್ರ, 1003 ಚಕ್ರ ಇರುತ್ತೆ, ಪದ್ಮಾವಣ. ಓಕೆ, ಹಿಂದಿನ ವೀಡಿಯೋಗಳು ನೀವು ನೋಡಿಲ್ಲ ಅಂದರೆ ಮೂಲಾಧಾರ ಚಕ್ರ 1, ಸ್ವಾಧಿಷ್ಠಾನ ಚಕ್ರ 2, ಮಣಿಪುರ ಚಕ್ರ 3 ವೀಡಿಯೋ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಹಾಗೆ ಮುಂದಿನ ವೀಡಿಯೋಗಳನ್ನು ನೋಡಿ. ಇದು ಅನಾಹತ ಚಕ್ರ, ಇಲ್ಲಿ ಮುಗಿಸ್ತಾ ಇದ್ದೀನಿ. 4ನೇ ಚಕ್ರ ಇದು, ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಮುಂದಿನ ವೀಡಿಯೋಗಳು ನೋಡಿ. ಹಾಗೆ ನೀವು ಯಾರ ಮಾತು ಕೆಟ್ಟವ್ರ ಮಾತು ಕೇಳಬೇಡಿ, ಕೆಟ್ಟವ್ರ ಸಹವಾಸ ಮಾಡಬೇಡಿ. ಅವರಿಂದ ನಿಮಗೆ ಒಳ್ಳೇದು ಯಾವುದೋ ನಿಮಗೆ ಬರ್ತಾ ಇರುತ್ತೆ, ಯಾವುದೋ ಅದೃಷ್ಟ ಬರ್ತಾ ಇರುತ್ತೆ, ಅದು ಕೂಡ ತಪ್ಪಾಗ್ಬಿಡ್ತದೆ. ಕೆಟ್ಟವರಿಂದ ನೀವು ಡೈವರ್ಟ್ ಆಗಿಬಿಡ್ತೀರ. ಆವಾಗ ಬಂದಿದ್ದು ಕಳ್ಕೊಬಿಡ್ತೀವಿ. ಎಷ್ಟೋ ಕಷ್ಟಪಟ್ಟಿರ್ತೀರ ಅದನ್ನು ಪಡ್ಕೊಳ್ಳೋಕ್ಕೆ. ಇನ್ನೇನು ನಿಮ್ಮ ಹತ್ರ ಬಂದಿರುತ್ತೆ, ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟಿರ್ತೀರ. ನಿಮ್ಮದೇ ಆದ ತಪಸ್ಸಾಧನೆ, ನಿಮ್ಮದೇ ಆದ ಯೋಗ ಸಾಧನೆ. ಇನ್ನೇನು ಹತ್ರ ಬಂದಿರ್ತಾನೆ ಆ ದೈವ, ಅದೃಷ್ಟ ಲಕ್ಷ್ಮಿ, ಗುರು ದೈವ ಅನುಗ್ರಹ ಹತ್ರ ಬಂದಿರುತ್ತೆ. ಆವಾಗ ನಿಮ್ಮ ಸುತ್ತಲೇ ಇರ್ತಾರೆ ಅವ್ಯಾಖ್ಯಗಳು. ಇವ್ರನ್ನ ಕಲಿಪುರುಷ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋಕ್ಕೂ ಯೋಗ್ಯರಲ್ಲ. ಇವರು ಬಂಡಾಸುರ ಅಭಿಮಾನಿಗಳಂತ ಹೇಳ್ಕೊಳ್ಳೋಕ್ಕೂ ಯೋಗ್ಯರಲ್ಲ. ಭೂತ ಪ್ರೇತ ಪಿಶಾಚಿಗಳ ಅಭಿಮಾನಿಗಳಂತೂ ಅದಕ್ಕೂ ಯೋಗ್ಯರಲ್ಲ ಇವರು. ಅಂಥ ನೀಚನಿಗರಷ್ಟು. ಆವಾಗ ನಿಮ್ಮ ತಲೆ ಕೆಡಿಸ್ಬಿಡ್ತಾರೆ. ನಿಮಗೆ ಆ ಅದೃಷ್ಟ ಸಿಗದಂಗೆ ಮಾಡಿಬಿಡ್ತಾರೆ. ಅದಕ್ಕೆ ಎಚ್ಚರದಿಂದ ಇರಿ. ಆದರೆ ಗುರು ದೈವ ಅನುಗ್ರಹ ಇಟ್ಕೊಳ್ಳಿ, ಆಶೀರ್ವಾದ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ ಅಂದ್ಕೊತೀನಿ. ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ, ಪುಣ್ಯ ಕಟ್ಕೊಳ್ಳಿ, ಧರ್ಮದ ಸೇವೆಯನ್ನು ಮಾಡಿ. ಓಕೆ, ನಿಮಗೆ ಒಳ್ಳೆಯದಾಗಲಿ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಹಾಗೆ ಟ್ರಸ್ಟ್ ಕೂಡ ಇದೆ. ಟ್ರಸ್ಟಿಗೆ ದೇಣಿಗೆ ನೀಡೋರು ನೀಡ್ಬೋದು. ನನ್ನ ನಂಬರ್ ತಗೊಳ್ಳಿ. ಹಾಗೆ ಆನ್ಲೈನ್ ಕ್ಲಾಸಿಗೆ ಸೇರ್ಕೋಬೋದು. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾ ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.